ಸೊ ನಾವು ಆತನು ಜೀವಿಸ್ತಾ ಇರುವುದರಿಂದ, ಬಿಕಾಸ್ ಹಿ ಲಿವ್ಸ್ ಅಂತ ನಾವು ಈ ಮಾತನ್ನ ಅಭ್ಯಾಸ ಮಾಡ್ತಾ ಇರುವಂತೆ, ಸತ್ತಿರುವವರಿಗಾಗಿ ಸ್ಮಾರಕಗಳನ್ನು ಕಟ್ಟಿದ್ದಾರೆ. ರೈಟ್? ತೀರಿ ಹೋದಂಥ ಜನರಿಗೋಸ್ಕರ ಸ್ಮಾರಕಗಳಿವೆ, ಸತ್ತು ಹೋದಂಥವರಿಗೋಸ್ಕರ ಸಮಾಧಿಗಳಿದೆ. ಆದರೆ ಜೀವಿಸುವವರಿಗಾಗಿ, ಜೀವಿಸುವವರು ನಾವಾಗಿರುವಾಗ, ಆತನ ಒಂದು ಮಕ್ಕಳು, ಆತನ ಹಿಂಬಾಲಕರು ಆಗಿರುವ ನಾವು, ಆತನು ಜೀವಿಸ್ತಾ ಇದ್ದಾನೆ ಎಂಬುದಾಗಿ ನಾವು ಅರಿತಿರುವವರು, ನಮ್ಮ ಜೀವಿತಗಳು ಜೀವಿಸುವ ಆತನ ಸ್ಮಾರಕಗಳಾಗಿರಬೇಕು. ನಮ್ಮ ಜೀವಿತಗಳು ಜೀವಿಸುವ ಆತನ ಒಂದು ಪ್ರೂಫ್ ಆಗಿರಬೇಕು. ಸತ್ತ ಹೋದವರ ಸ್ಮಾರಕಗಳಿರ್ತದೆ, ಸಮಾಧಿಗಳಿರ್ತದೆ. ಆದರೆ ನಮ್ಮ ಕರ್ತನು ಜೀವಿಸ್ತಾ ಇದ್ದಾನೆ ಎಂಬುದಕ್ಕೆ ವಿಶೇಷವಾದ ಒಂದು ಪುರಾವೆ ನಮ್ಮ ಜೀವಿತಗಳಾಗಿರಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನಮ್ಮ ಜೀವಿತಗಳ ನಾವು ಗಮನಿಸುತ್ತೇವೆ ಸಮಾಧಾನದ ಸಾಧ್ಯತೆ. ಸ್ವಾಮಿ ಪುನರುತ್ಥಾನವಾದ ಮೇಲೆ ಮೊದಲು ಆತನು ಹೇಳಿದಂಥ ಮಾತು, ಭಯ ಪಡಬೇಡ್ರಿ ಅಲ್ಲ, ಏನದು? ನಿಮಗೆ ಸಮಾಧಾನವಾಗಲಿ. ಸಂಶಯಕ್ಕೆ ಸ್ಥಳವಿಲ್ಲ. ನಾವು ನಂಬಿಕೆಯ ವಿಷಯದಲ್ಲಿ ಗಮನಿಸ್ತೇವೆ. ಸಂಶಯ ಪಡುವುದಕ್ಕೆ ಅವಕಾಶವಿಲ್ಲ. ಯಾಕಂದ್ರೆ ನಂಬುವವನಾಗು ಅಂತ ಹೇಳಿ ಯೇಸು ಸ್ವಾಮಿ ತೋಮನ ಸಂಗಡ ಮಾತನಾಡಿದ ಆ ಸಂದರ್ಭದಲ್ಲಿ ಸಂಶಯ ಪಡುವುದಕ್ಕೆ ನಮಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಕೂಡ ಪುನರುತ್ಥಾನದ ನಿಮಿತ್ತ ಸಾಧ್ಯ. ಹಲ್ಲೆಲೂಯಾ. ಪುನರುತ್ಥಾನದ ನಿಮಿತ್ತ ಸಾಧ್ಯವಾಗಿದೆ. ಮತ್ತು ಆತನು ಜೀವಿಸ್ತಾ ಇರುವುದರಿಂದ, ಜೀವಿಸುವಂತಹ ಕರ್ತನ ಆತನಾಗಿರುವುದರಿಂದ ನಾವು ಸುವಾರ್ತೆಯನ್ನು ಸಾರ್ತೇವೆ. ಹಲ್ಲೆಲೂಯಾ. ಸುವಾರ್ತೆಯನ್ನು ಸಾರ್ತೇವೆ. ಯಾಕಂದ್ರೆ ಪುನರುತ್ಥಾನವಾಗಿರುವ ಯೇಸು ಈ ಆದೇಶ ಕೊಟ್ಟಿದ್ದಾನೆ, ಹೊರಟು ಹೋಗಿ ಶಿಷ್ಯರನ್ನ ಮಾಡ್ರಿ. ಪುನರುತ್ಥಾನವಾಗಿರುವ ಯೇಸು ಈ ಆದೇಶ ಕೊಟ್ಟಿರುವಂಥದ್ದು, ಹೊರಟು ಹೋಗಿ ಶಿಷ್ಯರನ್ನ ಮಾಡ್ರಿ. ಸೊ ಯಾವ ಜನರು ಈ ಪುನರುತ್ಥಾನವಾಗಿರುವ ಯೇಸುವನ್ನ ಹಿಂಬಾಲಿಸ್ತಾ ಇದ್ದಾರೋ ಅವರು ಶಿಷ್ಯರನ್ನ ಮಾಡ್ತಾರೆ. ಯಾವ ಜನರು ಯೇಸು ಸ್ವಾಮಿಯನ್ನ ಶಿಲುಬೆಯಲ್ಲೇ ಬಿಟ್ಟುಬಿಟ್ಟಿದ್ದಾರೋ ಅವರು ಶಿಷ್ಯರನ್ನು ಮಾಡುವುದಿಲ್ಲ. ಅದು ನೆನ್ಪಿಟ್ಕೊಳ್ಳ. ಸೊ ನಾವು ಯಾಕೆ ಸುವಾರ್ತೆ ಸಾರ್ತೇವೆ? ನಾವು ಯಾಕೆ ಶಿಷ್ಯರನ್ನ ಮಾಡ್ತೇವೆ? ನಾವು ಯಾಕೆ ಜನರಿಗೆ ಯೇಸು ಸ್ವಾಮಿಯ ಕುರಿತು ತಿಳಿಸ್ತೇವೆ? ಯಾಕೆ ಗೊತ್ತಾ? ಆತನು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಜೀವಿಸ್ತಾ ಇದ್ದಾನೆ. ಆತನು ಜೀವಿಸ್ತಾ ಇರುವುದರಿಂದ ಆತನು ಕೊಟ್ಟಂತ ಆದೇಶ ನಾವು ಪಾಲಿಸ್ತಾ ಇದ್ದೇವೆ. ಮತ್ತು ಕಳೆದ ವಾರ ನಾವು ನೋಡಿದೆವು, ನಮ್ಮ ಜೀವಿತಗಳಿಗಾಗಿ ಜೀವಿಸುತ್ತಿರುವ ಯೇಸು ನಮಗೋಸ್ಕರ ಮಾಡುತ್ತಿರುವ ಸಂಗತಿಗಳು ಏನು? ಪರಲೋಕದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಆತನು ನಮ್ಮ ವಕೀಲನಾಗಿದ್ದಾನೆ, ನ್ಯಾಯವಾದಿಯಾಗಿದ್ದಾನೆ ನಮಗೋಸ್ಕರ. ಹಲ್ಲೆಲೂಯಾ. ವೈರಿಯಾದ ಸೈತಾನನು ಅಲ್ಲಿ ಬಂದು ನಮ್ಮ ವಿರುದ್ಧ ದೇವರ ಮುಂದೆ ಆರೋಪಗಳನ್ನು ಮಾಡುವಾಗ ಯೇಸು ಸ್ವಾಮಿಯಲ್ಲಿ ನಿಂತು, ನಾನು ಇವರಿಗಾಗಿ ನನ್ನ ಪ್ರಾಣ ಕೊಟ್ಟಿದ್ದೇನೆ ಅನ್ನುವಂಥ ಜೀವಿಸುವ ಯೇಸು ನಮಗಾಗಿ ನ್ಯಾಯವಾದಿಯಂತೆ ದೇವರ ಸಾನ್ನಿಧ್ಯದಲ್ಲಿ ಆತನು ನಮ್ಮ ಪರವಾಗಿ ನಿಂತು ನಮ್ಮನ್ನ ಸಂರಕ್ಷಿಸುವವನಾಗಿದ್ದಾನೆ. ಒಂದು ವೇಳೆ ಆ ನ್ಯಾಯವಾದಿ ಇಲ್ಲದಿದ್ದರೆ ನಾವು ಶಿಕ್ಷೆಗೆ ಒಳಗಾಗುತ್ತಿದ್ದೆವು. ಮತ್ತು ಅದರ ಜೊತೆಗೆ ನಾವು ಕಲಿತಂತ ಇನ್ನೊಂದು ವಿಷಯ, ನಮ್ಮ ನ್ಯಾಯವಾದಿಯಾಗಿರುವ ಯೇಸು ಅಷ್ಟೇ ಅಲ್ಲ, ನಮಗೋಸ್ಕರ ಆತನು
ಪ್ರಾರ್ಥಿಸ್ತಾನೆ. ಹಲ್ಲೆಲೂಯಾ. ನಮಗೋಸ್ಕರ ಯೇಸು ಸ್ವಾಮಿ ಪ್ರಾರ್ಥಿಸ್ತಾರೆ. ದೇವರ ಸಾನ್ನಿಧ್ಯದಲ್ಲಿ ನಮ್ಮೊಬ್ಬೊಬ್ಬರಿಗೋಸ್ಕರ ಯೇಸು ಸ್ವಾಮಿ ಪ್ರಾರ್ಥಿಸ್ತಾರೆ. ಇದು ಎಂತಹ ವಿಶೇಷವಾದ ಆಶೀರ್ವಾದಕರವಾದ ಸತ್ಯ. ಕೆಲವರು ನಮಗೋಸ್ಕರವೇ ನಾವು ಪ್ರಾರ್ಥಿಸ್ತಾ ಇಲ್ಲ, ಪ್ರಾರ್ಥನೆಯ ಜೀವಿತವೇ ಇಲ್ಲ. ಆದರೆ ನಾವು ಯೇಸು ಸ್ವಾಮಿಯನ್ನು ನಂಬಿ ಆತನನ್ನು ಹಿಂಬಾಲಿಸುವ ನಿರ್ಧಾರ ಮಾಡಿರುವ ನಿಮಿತ್ತದಿಂದ ಆತನು ನಮಗೋಸ್ಕರ ಪ್ರಾರ್ಥಿಸುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಒಂದು ವೇಳೆ ಪಾಸ್ಟರ್ ಪ್ರಾರ್ಥಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಆ ಆಂಟಿ, ಆ ಅಂಕಲ್, ಅವ್ರ ಪ್ರಾರ್ಥನಾ ವೀರರು ನಿಮಗಾಗಿ ಪ್ರಾರ್ಥಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಸತ್ತವರೊಳಗಿಂದ ಎದ್ದು ಬಂದಂಥ ಯೇಸು ನಮಗೋಸ್ಕರ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಅದನ್ನು ನಾವು ವಿವರವಾಗಿ ಕಳೆದ ವಾರ ಅಧ್ಯಯನ ಮಾಡಿದ್ದೇವೆ. ಮತ್ತು ಆತನು ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ನಾವು ಕಲಿತುಕೊಂಡಂಥ ಇನ್ನೊಂದು ಆಶೀರ್ವಾದಕರವಾದ ಸತ್ಯ, ನಾವು ಪುನರುತ್ಥಾನ ಹೊಂದುತ್ತೇವೆ. ಹಲ್ಲೆಲೂಯಾ, ನಾವು ಪುನರುತ್ಥಾನ ಹೊಂದುತ್ತೇವೆ. ಒಂದು ವೇಳೆ ನಮ್ಮ ಪ್ರಾಣ ಹೋದರೆ, ಅನೇಕ ಸಾರಿ ಅನೇಕರಿಗೆ ಚಿಂತೆ ಏನಂದ್ರೆ ಎಲ್ಲಿ ಹೋದ್ರೂ ಗೊತ್ತಿಲ್ಲ, ಎಲ್ಲಿ ಹೋದ್ರೂ ಗೊತ್ತಿಲ್ಲ ಅಂತೆ. ಆದರೆ ವಾಕ್ಯ ನಮಗೆ ಬಹಳ ಭರವಸೆಯ ಮಾತು. ನಾವು ಕೊರಿಂಥ ಪತ್ರಿಕೆಯಲ್ಲಿ ಅಧ್ಯಯನ ಮಾಡಿ ಇದನ್ನು ತಿಳ್ಕೊಂಡೆವು. ಏನಂದ್ರೆ, ಆತನು ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ನಮಗೂ ಸಹ ಪುನರುತ್ಥಾನ ಉಂಟು. ಹಲ್ಲೆಲೂಯಾ. ಈ ಪುನರುತ್ಥಾನ, ಈ ನಮ್ಮ ಕೆಲವೊಂದು ಸಂಪ್ರದಾಯಗಳಲ್ಲಿ ನಾವು ಇದನ್ನು ಕೇಳ್ತೇವೆ. ಏನಂತ, ಇನ್ನೊಂದು ಜನ್ಮ. ಆ ಥರದ ಜನ್ಮ ಅಲ್ಲ ಇದು. ಇದು ನಿತ್ಯವಾದ ದೇವರ ಸಾನ್ನಿಧ್ಯದಲ್ಲಿ ನಾವು ಪರಿಪೂರ್ಣತೆಯೊಂದಿಗೆ ನಾವು ಆತನನ್ನು ಕಾಣುವಾಗ ಆತನಂತೆ ಇರುವೆವು. ಓಕೆ, ಆತನಂತೆ. ಈ ನಶ್ವರ ಶರೀರದಲ್ಲಿ ಅಲ್ಲ. ಈ ಏನಂತಾರೆ, ವಯಸ್ಸಾದಂತೆ ಎಲ್ಲ ಏನ್ರಿ ನಟ್ ಬೋಲ್ಟ್ ಎಲ್ಲ ಲೂಸ್ ಆಗ್ತಾ ಇರುವಂತೆ, ಅದು ಜಂಗ್ ಹಿಡಿಯುತ್ತಾ ಹೋಗುವಂತ ಆ ರೀತಿಯಾದ ಜೀವನ ಅಲ್ಲ ಅದು. ಪುನರುತ್ಥಾನವಾಗುವಾಗ ನಾವು ಪರಿಪೂರ್ಣತೆಯೊಂದಿಗೆ ಆತನನ್ನ ಕಾಣಲಿಕ್ಕಿದ್ದೇವೆ. ಹಲ್ಲೆಲೂಯಾ. ನಾವು ಆತನನ್ನ ಕಾಣುವಾಗ ಆತನಂತೆ ಇರುವೆವು. ಆತನ ವಾಕ್ಯದೊಳಗೆ ನಾವು ನೋಡ್ತೇವೆ. ಇದು ಆತನು ಜೀವಿಸ್ತಾ ಇರುವುದರಿಂದ ಸಾಧ್ಯ. ಮತ್ತು ಇಂದು ನಾವು ಈ ಅಧ್ಯಯನ ಮುಂದುವರೆಸಿ, ಇನ್ಫ್ಯಾಕ್ಟ್ ಇದು 7ನೇ ಆಶೀರ್ವಾದ. ಆತನು ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ನಮಗುಂಟಾಗುವ ಆಶೀರ್ವಾದಗಳಲ್ಲಿ 7ನೇ ಆಶೀರ್ವಾದ ಏನದು? ಇಬ್ರಿಯ ಗ್ರಂಥ 4ನೇ ಅಧ್ಯಾಯ 14ನೇ ವಚನದಿಂದ ನಾವು ನೋಡುವಾಗ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಆಕಾಶ ಮಂಡಳಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನ ಬಿಡದೆ ಹಿಡಿಯೋಣ. ಯಾಕಂದ್ರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ರಿಂದ ನಾವು ಕರುಣೆಯನ್ನ ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರಕುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಇಬ್ರಿಯ ಗ್ರಂಥಕರ್ತನು ಪುನರುತ್ಥಾನವಾಗಿರುವ ಯೇಸು ಸ್ವಾಮಿಯ ಆ ಒಂದು ಮಹತ್ವದ ಕಾರ್ಯದಿಂದ ಆಗುವ ವಿಶೇಷವಾದ ಆಶೀರ್ವಾದಗಳನ್ನು ನಾವು ಇಲ್ಲಿ ಗಮನಿಸ್ತೇವೆ, ಇಲ್ಲಿ ತಿಳಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಾವು ಒಂದು ವೇಳೆ ಈ ಮಾತು ಗಮನಿಸಬಹುದು. ಅನೇಕ ಸಾರಿ, ಇನ್ಫ್ಯಾಕ್ಟ್ ಪ್ರತಿದಿನ ಮುಂಜಾನೆ ಎದ್ದ ಕೂಡಲೇ ನಮಗಿರುವ ದೊಡ್ಡ ಶೋಧನೆ ಅಂದರೆ ನಾವು ದೇವರಿಗೆ ಅವಿಧೇಯರಾಗಬೇಕು. ಹೌದನ ಇಲ್ರಿ? ಹಲೋ, ದೇವರಿಗೆ ಅವಿಧೇಯರಾಗಬೇಕು. ಮುಂಜಾನೆ ಎದ್ಕೊಳ್ಳಿ ಪ್ರಾರ್ಥನೆ ಮಾಡಬೇಡ, ಬೈಬಲ್ ಓದಬೇಡ, ಸ್ಟಾರ್ಟ್ ಮಾಡು, ಕೆಲಸ ಸ್ಟಾರ್ಟ್ ಮಾಡಿಬಿಡು.
ದೇವರನ್ನು ಆಶ್ರಯಿಸಬೇಡ, ಪ್ರಾರ್ಥನೆ ಬೇಡ, ಆರಾಧನೆ ಬೇಡ, ಸೇವೆ ಬೇಡ, ಕೊಡಬೇಡ, ಸೋಮಾರಿಯಾಗಿ ಬದುಕು, ಕೆಟ್ಟ ಕೆಟ್ಟ ಮಾತಾಡು, ಕೆಟ್ಟ ಕೆಟ್ಟ ಯೋಚನೆ ಮಾಡು. ಇದು ಇದು ಇನ್ಫ್ಯಾಕ್ಟ್ ನಾವು ಬಹಳ ಸಾರಿ ಈ ರೀತಿಯಾದ ಶೋಧನೆಗಳನ್ನ ಎದುರಿಸ್ತೇವೆ. ಆದರೆ ಅನೇಕ ಸಾರಿ ನಾವು ಈ ವಿಷಯ ಮರೆತು ಬಿಡ್ತೇವೆ. ಏನಂತ, ನಮ್ಮ ಈ ಶೋಧನೆಗಳ ಸಮಸ್ಯೆಯನ್ನ, ನಾವು ಎದುರಿಸ್ತಿರುವ ಈ ಶೋಧನೆಗಳ ಸಮಸ್ಯೆಯನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ? ಯಾರು ಅರ್ಥ ಮಾಡ್ಕೊಳ್ತಾರೆ? ಅನೇಕ ಸಾರಿ ನಾವು ಎದುರಿಸುತ್ತಿರುವ ಶೋಧನೆಯನ್ನು ಮತ್ತೊಬ್ಬರಿಗೆ ಹೇಳಕ್ ಹೋಗಂಗಿಲ್ಲ. ಹೇಳಿದ್ರಂದ್ರೆ ಮತ್ತವ್ರು ನನ್ನ ಬಗ್ಗೆ ಏನು ತಿಳ್ಕೊತಾರೆ? ನನ್ನ ಬಗ್ಗೆ ಅವ್ರು ಏನು ತಿಳ್ಕೊತಾರೆ? ನನಗೆ ಏನಂತಾರೆ, ನಾನು ಈ ಹಣ ಮೋಸ ಮಾಡಿ ಹಣ ಲಪ್ಟಾಯಿಸುವಂಥ ವಿಚಾರ ನನಗೆ ಬರಾಕತ್ತೈತ್ರಿ ಅಂತ ನೀವು ಯಾರಾದರೂ ಪಕ್ಕದವ್ರಿಗೆ ಒಂದು ವೇಳೆ ಇಂಥ ಶೋಧನೆ ನನಗೆ ಬರ್ತಾ ಇದೆ ಅಂತ ನೀವು ಹೇಳಿದ್ರೆ ಅವ್ರು ಏನಂತ ತಿಳ್ಕೊತಾರೆ? ನಿಮ್ಮ ಬಗ್ಗೆ ಏನಂತ ತಿಳ್ಕೊತಾರೆ? ವಿಚಾರ ಮಾಡ್ತಿರೋ ಇಲ್ಲ? ಸತ್ಯ ಹೇಳ್ರಿ ಅಪ್ಪ. ಅವ್ರು ನನ್ನ ಬಗ್ಗೆ ಏನು ಯೋಚನೆ ಅವ್ರಿಗೆ ನನ್ನ ಬಗ್ಗೆ ಏನು ತಿಳ್ಕೊತಾರೆ? ಇಲ್ಲ ಅಂದರೆ ಓಕೆ, ಹಣ ಬಿಡ್ರಿ, ಮತ್ತೊಬ್ಬರು ವಸ್ತು, ಓಕೆ, ಅವರು ಪರ್ಸ್ ಬಿದ್ದಿದೆ, ಯಾರ್ದು ಪರ್ಸ್ ಅಂತ ಗೊತ್ತೈತಿ ನಿಮ್ಗೆ, ಓಕೆ, ಅವ್ರಿಗೆ ಹೇಳಬೇಕೋ ಬೇಡೋ, ನಾನು ಸುಮ್ಮನೆ ಕೆಸೆದಾಗ ಇಳಿಸ್ಕೊಂಡು ಹೋಗ್ಬಿಟ್ರ. ನಾನು ಮನುಷ್ಯರೊಂದಿಗೆ ಮಾತಾಡ್ತಾ ಇದ್ದೇನೆ. ಓಕೆ, ಶೋಧನೆ ಉಂಟಾಗುವಾಗ ದಯವಿಟ್ಟು ಯೋಚನೆ ಮಾಡ್ರಿ. ಶೋಧನೆ ಉಂಟಾಗುವಂಥ ಸಮಯದಲ್ಲಿ ಅನೇಕ ಸಾರಿ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅನ್ನುವ ಪ್ರಶ್ನೆ. ನಾನು ಯಾವ್ಯಾವ ಶೋಧನೆ ಎದುರಿಸ್ತಾ ಇದ್ದೇನೆ, ನಾನು ಎದುರಿಸ್ತಿರುವಂಥ ಶೋಧನೆಯನ್ನ ನಾವು ಮತ್ತೊಬ್ಬರಿಗೆ ಹಂಚುವುದಕ್ಕೆ ಹೆದರ್ತೇನೆ. ಯಾಕಂದ್ರೆ ಅವರು ನನ್ನ ಮೇಲೆ ತೀರ್ಪು ಮಾಡಿಬಿಡ್ತಾರೆ. ಅಯ್ಯೋ, ನೀನು ಎಂಥ ಬಿಲೀವರ್, ನೀನು ಎಂಥ ಪಾಸ್ಟರ್, ನೀನು ಎಂಥ ನಾಯಕ, ಈ ಶೋಧನೆ, ಎಂಥ ಶೋಧನೆ ನಿನಗೆ, ಎಂಥ ವ್ಯಕ್ತಿ ನೀನು. ಭಯ ಬರ್ತದನಿಲ್ರಿ? ಹಲೋ, ಹೇಳಕ್ ನಿಮ್ಮ ಯಾವ್ಯಾವ ಶೋಧನೆ ಎದುರಿಸ್ತಾ ಇದ್ದೀರಿ ಅದನ್ನ ಹೇಳಕ್ ನಿಮ್ಗೆ ಭಯ ಬರ್ತದೋ ಇಲ್ಲೋ? ಸ್ವಾಭಾವಿಕವಾಗಿ ನಮಗೆ ಭಯ ಬರ್ತದೆ. ಆದ್ರೆ ಇಲ್ಲಿ ಈ ವಚನ, ಇಬ್ರಿಯ ಗ್ರಂಥದ ಈ ವಚನ ನೋಡ್ರಿ, ವಾಕ್ಯ ಹೇಳ್ತದೆ, ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನ, ಅಂದ್ರೆ ನಮ್ಮ ಬಲಹೀನತೆಯನ್ನ, ನಾವು ಈ ಮಾತಾಡ್ತೀವಲ್ಲ ಬಲಹೀನತೆ ಅಂತ. ಸೊ ನಮ್ಮ ಈ ನಿರ್ಬಲಾವಸ್ಥೆಯನ್ನ, ನಮ್ಮ ಈ ನಿರ್ಬಲಾವಸ್ಥೆಯನ್ನ ಕುರಿತು ಅನುತಾಪವಿಲ್ಲದವನಲ್ಲ. ಅಂದ್ರೆ ಆತನು ನಮ್ಮ ಶೋಧನೆಯನ್ನ ನೋಡಿ, ಇವ್ರು ಎಂಥ ವಿಚಿತ್ರ ಮಂದಿ, ಇಷ್ಟು ದಿವಸ ಚರ್ಚಿಗೆ ಬರ್ತಾರೆ, ಪ್ರಾರ್ಥನೆಗೆ ಹೋಗ್ತಾರೆ, ಮತ್ ನೋಡಿದ್ರೆ ಇಂತಿಂತ ಕೆಟ್ಟ ವಿಚಾರ ಮಾಡಾಕತ್ತಾರಂತ. ಅಲ್ಲ, ನಮ್ಮ ಜೀವಿತಗಳನ್ನ ನೋಡಿ ಅನುತಾಪ, ಕರುಣೆ ತೋರಿಸ್ತಾನೆ. ಯಾಕೆ? ವಚನ ಹೇಳ್ತದೆ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು. ಅಂದ್ರೆ ಏನು? ನಿನಗೆ ಕಳುವು ಮಾಡಲಿಕ್ಕೆ ವಿಚಾರ ಬಂತ, ಆತನಿಗೂ ಆ ರೀತಿಯಾದ ವಿಚಾರ ಬಂದಿತ್ತು. ನಿನಗೆ ವ್ಯಭಿಚಾರ ಮಾಡುವಂತ ವಿಚಾರ ಬಂತ, ಆ ರೀತಿಯಾಗಿ ಆತನಿಗೂ ಸಹ ಅದೇ ಶೋಧನೆ ಬಂದಿತ್ತು. ನಮ್ಮ ಎಲ್ಲಾ ಶೋಧನೆಗಳು, ನಾವು ಎದುರಿಸುವ ಪ್ರತಿಯೊಂದು ಶೋಧನೆಗಳು, ನೀವು ಯಾವುದೇ ಶೋಧನೆ ಅಂತ ಯೋಚನೆ ಮಾಡ್ರಿ, ನಮ್ಮ ಹಾಗೆ ಎಲ್ಲಾ ಶೋಧನೆಗಳನ್ನ ಆತನು ಅನುಭವಿಸಿದನು. ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು. ಸರ್ವ ವಿಷಯದಲ್ಲಿ ನೀವು ಯಾರು ಹೇಳಕ್ ಸಾಧ್ಯ ಇಲ್ಲ, ನನಗೆ ಇಂತಹ ಶೋಧನೆ, ನನ್ನಂತ ಶೋಧನೆ ಯಾರಿಗೂ ಬಂದಿರ್ಲಿಕ್ಕಿಲ್ಲ, ನನ್ನಂತ ಶೋಧನೆ ಯಾರಿಗೂ ಬಂದಿರ್ಲಿಕ್ಕಿಲ್ಲ ಅಂತ ಅನೇಕ ಸಾರಿ ಸೈತಾನನ್ನು ನಿಮಗೂ ಮೋಸ ಮಾಡಿಬಿಡ್ತಾನೆ. ಏನಂತೆ, ನಿನ್ನ ಇಂತಹ ಶೋಧನೆ ಯಾರಿಗೂ ಬಂದಿಲ್ಲ. ಇಲ್ಲ, ಬೈಬಲ್ ಹೇಳ್ತದೆ, ನಮ್ಮ ರಕ್ಷಕನು ಸತ್ತವರೊಳಗಿಂದ ಎದ್ದು ಬಂದಂತ ಆ ಯೇಸು ಸ್ವಾಮಿ ನಮ್ಮ ಎಲ್ಲಾ ಶೋಧನೆಗಳನ್ನ ಆತನು ಸಹ ಎದುರಿಸಿದ್ದಾನೆ. ಹಲ್ಲೆಲೂಯಾ.
ಆತನ ಎದುರಿಸಿದ್ದಾನೆ. ಆತನ ಅದನ್ನ ಎದುರಿಸಿದ್ದಾನೆ. ಅಷ್ಟೇ ಏನು, ಇಲ್ಲಿ ವಾಕ್ಯ ಏನು ಹೇಳ್ತದೆ, ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತ ಸಹಾಯ ನಮಗೆ ದೊರೆಯುವಂತೆಯೂ ನಾವು ಧೈರ್ಯದಿಂದ ಎಲ್ಲಿಗೆ ಬರಬೇಕಂತೆ? ವಚನ ಏನಂತ ಹೇಳ್ತದೆ? ಕೃಪಾಸನದ ಮುಂದೆ ಬರೋಣ. ಕೃಪಾಸನ, ಪ್ರಿಯರೇ, ಆ ಮಾತು ನೋಡ್ರಿ, ಕೃಪಾಸನ. ನಾವು ಸಿಂಹಾಸನ ಕೇಳಿದ್ದೇವೆ, ರೈಟ್? ಸಿಂಹಾಸನವನ್ನು ಕೇಳಿದ್ದೇವೆ. ಸಾಮಾನ್ಯವಾಗಿ ಆ ಸಿಂಹಾಸನದ ಮುಂದೆ ಒಂದು ವೇಳೆ ಅಲ್ಲಿ ಬರುವಾಗ ಅಲ್ಲಿ ಒಂದು ಅರಸ ಕೂತ್ಕೊಂಡಿದ್ದಾನೆ, ರಾಜ ಕೂತ್ಕೊಂಡಿದ್ದಾನೆ. ಈ ಕಥೆಗಳನ್ನು ನೀವು ಕೇಳಿರ್ಬಹುದು. ಓಕೆ, ರಾಜನಿದ್ದಾನೆ, ಅರಸನಿದ್ದಾನೆ. ಅವನ ಮುಂದೆ ಒಂದು ವೇಳೆ ನೀವು ನಿಮ್ಮ ಸಮಸ್ಯೆಗಳನ್ನ, ಕಷ್ಟಗಳನ್ನ, ನೀವು ನಿಮ್ಮ ಹೋರಾಟಗಳನ್ನ ನೀವು ಶೇರ್ ಮಾಡಿದ್ರೆ, ಹೇಳಿದ್ರೆ, ಆ ಅರಸ ನ್ಯಾಯಾಧೀಶನಂತೆ ವರ್ತಿಸಬಹುದು, ಕಠೋರವಾದ ಶಿಕ್ಷೆಗಳನ್ನು ಕೊಡಬಹುದು, ರೈಟ್? ಯಾವುದೇ ರೀತಿಯಾಗಿ ಸಿಂಹಾಸನ, ಓಕೆ, ಸಿಂಹದಂತೆ ಕೂತ್ಕೊಂಡಿರುವಂತ ಒಬ್ಬ ರಾಜ ಅಥವಾ ನ್ಯಾಯಾಧೀಶನಾಗಿ ಕೂತಿರುವ ರಾಜ, ಏನಂತಾರೆ, ನ್ಯಾಯ ತೀರ್ಪು ಕೊಡೋದಕ್ಕಾಗಿ ಕೂತಿರುವ ರಾಜ, ನಿರ್ಧಾರಗಳನ್ನು ಮಾಡೋದಕ್ಕೋಸ್ಕರ ಕೂತಿರುವ ರಾಜ. ಆದರೆ ದೇವರ ಸಾನ್ನಿಧ್ಯಕ್ಕೆ, ದೇವರ ಪ್ರಸನ್ನತೆಗೆ ಅಲ್ಲಿ ಉಪಯೋಗಿಸಲ್ಪಡುವ ಶಬ್ದ ಏನು ಗೊತ್ತಾ? ಕೃಪಾಸನ. ಹಲ್ಲೆಲೂಯ. ಕೃಪಾಸನ ಅಂದ್ರೆ ಏನು? ಆ ದೇವರ ಸಾನ್ನಿಧ್ಯದಲ್ಲಿ ಬರುವಾಗ ನಿನಗೆ ದೊರಕುವಂಥದ್ದು ಕೃಪೆ. ಹಲ್ಲೆಲೂಯ. ನಿನಗೆ ದೊರಕುವಂಥದ್ದು ಕೃಪೆ. ನಿನ್ನ ಜೀವಿತಕ್ಕೆ ಆತನ ಸಾನ್ನಿಧ್ಯದ ದರ್ಶನ, ಆತನ ಪ್ರಸನ್ನತೆಯಲ್ಲಿ ನೀನು ಬರುವಾಗ, ಆತನ ಸಾನ್ನಿಧ್ಯದಲ್ಲಿ ನೀನು ಹೊಂದಬಹುದಾದಂಥ ವಿಷಯ ಏನು ಗೊತ್ತಾ? ಶಿಕ್ಷೆ ಅಲ್ಲ, ದಂಡನೆ ಅಲ್ಲ, ಖಂಡನೆ ಅಲ್ಲ. ನಿನ್ನನ್ನು ಅರ್ಥ ಮಾಡಿಕೊಳ್ಳುವಂತಹ ಆ ಜೀವದಿಂದ ಎದ್ದಿರುವ ಯೇಸು ಸ್ವಾಮಿ ಕೃಪೆಯನ್ನ ನಮಗೆ ಅನುಗ್ರಹಿಸುವನಾಗಿದ್ದಾನೆ. ಹಲ್ಲೆಲೂಯ. ಕೃಪೆಯನ್ನು ಅನುಗ್ರಹಿಸುವನಾಗಿದ್ದಾನೆ. ಪ್ರಿಯರೇ, ಇಲ್ಲಿ ಬಹಳ ಮಹತ್ವದ ಸತ್ಯ. ನಾವು ವಿಶೇಷವಾಗಿ ನಮ್ಮ ಈ ಒಂದು ವಚನವನ್ನು ವಿವರವಾಗಿ ನಾವು ಯೋಚಿಸ್ತಾ ಸಾಗುವ ಹಾಗೆ ಇದು ನಮ್ಮ ಒಂದು ಏನಂತಾರೆ ಮಹತ್ವದ ಸತ್ಯ. ನಾವು ದಿನನಿತ್ಯ ಜೀವಿತಕ್ಕೆ ಸಂಬಂಧಪಟ್ಟದ್ದು. ಇದು ದಿನನಿತ್ಯ ಜೀವನದಲ್ಲಿ ನಾವು ಪ್ರತಿ ದಿನ ಜೀವಿಸುವಾಗ ಹೇಗೆ ಈ ಜೀವನ ಎದುರಿಸಬೇಕು, ಹೇಗೆ ಈ ದಿವಸಗಳ ಶೋಧನೆಗಳನ್ನು ಎದುರಿಸಬೇಕು, ಹೇಗೆ ಈ ದಿವಸಗಳ ಹೋರಾಟಗಳನ್ನ ನಾವು ಎದುರಿಸಬೇಕು ಅಂತ ಈ ಪ್ರಶ್ನೆಗಳು, ಈ ಗೊಂದಲಗಳು ನಾವು ಕಾಣುವಾಗ ವಾಕ್ಯಲ್ಲಿ ಬಹಳ ವಿಶೇಷವಾಗಿ ತಿಳಿಸುವಂತ ಸತ್ಯ ನೋಡ್ರಿ. ಏನ ಅನುತಾಪವಿಲ್ಲದವನಲ್ಲ, ಸರ್ವ ವಿಷಯಗಳು ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ಕರುಣೆಯನ್ನ ಹೊಂದುವಂತೆ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯ ದೊರಕುವಂತೆ, ಶೋಧನೆಯ ಸಮಯದಲ್ಲಿ, ನಾವು ಎದುರಿಸುವ ಶೋಧನೆಯ ಸಮಯದಲ್ಲಿ ಸಮಯೋಚಿತವಾದ ಸಹಾಯ, ನಾವು ಎದುರಿಸುವಂತಹ ಶೋಧನೆಗಳಲ್ಲಿ ನಮ್ಮನ್ನ ಅರ್ಥ ಮಾಡಿಕೊಂಡು, ನಮ್ಮ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು, ಅನೇಕ ಸಾರಿ ಶೋಧನೆಯ ಸಮಯದಲ್ಲಿ ನಾವು ಯೋಚಿಸ್ತೇವೆ, ದೇವರೇ ಇದನ್ನು ಮಾಡು, ದೇವರೇ ಅದನ್ನು ಮಾಡು, ದೇವರೇ ಹೀಗೆ ಮಾಡು. ಕೆಲವೊಂದು ಸಾರಿ ನಮ್ಮ ಪ್ರಾರ್ಥನೆಗಳು ಏನಪ್ಪ ಅಂತಂದ್ರೆ ದೇವರಿಗೆ ನಾವು ಅಡ್ವೈಸರಿ ಬೋರ್ಡ್ ಆಗಿರ್ತೇವೇನೋ, ಸಲಹಾ ಸಮಿತಿ ಸದಸ್ಯರು. ನಾವು ದೇವರಿಗೆ ಮಾರ್ಗದರ್ಶನ ಮಾಡ್ತಿರ್ತೇವೆ, ದೇವರೇ ಹೀಗೆ ಮಾಡು, ಹಾಗೆ ಮಾಡು. ಆದರೆ ಒಂದು ನೆನ್ಪಿಟ್ಕೊಳ್ರಿ, ನಮ್ಮ ಶೋಧನೆಯ ಸಮಯದಲ್ಲಿ, ನಮ್ಮ ಪಾಪದ ಪ್ರಚೋದನೆಯ ಸಂಗತಿಗಳು ನಾವು ಎದುರಿಸ್ತಿರುವಾಗ ನಾವು ಈ ಮಾತನ್ನ ನೆನ್ಪಿಟ್ಕೊಳ್ಳೋಣ. ಸಮಯೋಚಿತವಾದ ಸಹಾಯ ಅಂತ ದೇವರ ವಾಕ್ಯ ಹೇಳ್ತಾ ಇರುವಂಥದ್ದು ಏನ್ ಗೊತ್ತಾ? ಆತನ ಪ್ರಕಾರ ಯಾವುದು ಸರಿ, ಆತನ ಯೋಜನೆಯಲ್ಲಿ ಯಾವುದು ಉತ್ತಮ, ಅದರ ಪ್ರಕಾರ ಆತನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯ. ನನ್ನ ಪ್ರಕಾರ ಆತನ ಶೋಧನೆಯ ಸಮಯದಲ್ಲಿ ಮಧ್ಯ ಪ್ರವೇಶಿಸ್ಲಿಕ್ಕಿಲ್ಲ. ಓಕೆ, ಆತನ ಹಾಗೆ ಮಾಡ್ಲಿಕ್ಕಿಲ್ಲ. ನಾವು ಹೇಳ್ಬೋದು, ದೇವ್ರೇ ಈ ವ್ಯಕ್ತಿ ನನಗೆ ಈ ರೀತಿಯ ತೊಂದರೆ ಕೊಡ್ತಾ ಇದ್ದಾನೆ,
ಈ ವ್ಯಕ್ತಿಯನ್ನು ನಾಶ ಮಾಡುವಂತ ನಾವು ಜಯಿಸ್ಬೋದು ಶೋಧನೆ ಪ್ರತಿದಿನ. ಓಕೆ, ಈ ವ್ಯಕ್ತಿಯನ್ನು ನಾಶ ಮಾಡುವಂತ ನಾವು ಪ್ರಾರ್ಥನೆ ಮಾಡಬಹುದು. ಅಂದ್ರೆ ನಾನು ಈ ಶೋಧನೆಯನ್ನು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಮಯೋಚಿತವಾದ ಸಹಾಯ, ನಮ್ಮನ್ನ ಅರ್ಥ ಮಾಡಿಕೊಂಡು, ನಮ್ಮ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡು, ನಮ್ಮ ಒಂದು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು, ಒಂದು ವೇಳೆ ಅನೇಕ ಸಾರಿ ಈ ಪ್ರಶ್ನೆ ನಾವು ಕೇಳ್ತೇವೆ, ಯಾರು ನನ್ನನ್ನು ಅರ್ಥ ಮಾಡಿಕೊಳ್ತಾರೆ, ಯಾರು ನನ್ನನ್ನು ಅರ್ಥ ಮಾಡಿಕೊಳ್ತಾರೆ? ಪ್ರಿಯರೇ, ನಿನ್ನ ಗಂಡನು ನಿನ್ನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ನಿನ್ನ ಹೆಂಡತಿಯು ನಿನ್ನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ನಿನ್ನ ಮಕ್ಕಳು ಸಹ ನಿನ್ನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಒಬ್ಬನು ಇದ್ದಾನೆ, ಸತ್ತವರೊಳಗಿಂದ ಎದ್ದು ಬಂದಂತ ಯೇಸು ಸ್ವಾಮಿ, ಆತನೊಬ್ಬನೇ ನಿನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ದೇವರಾಗಿದ್ದಾನೆ. ಯಾಕೆ? ಆತನು ಸತ್ತಿಲ್ಲ, ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ! ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಎದ್ದು ಬಂದು ನಮ್ಮ ಶೋಧನೆಗಳನ್ನ, ನಮ್ಮ ಬಲಹೀನತೆಗಳನ್ನ, ನಮ್ಮ ಹೋರಾಟಗಳನ್ನ ಆತನು ಅರ್ಥ ಮಾಡಿಕೊಳ್ಳುವಂತ ದೇವರಾಗಿದ್ದಾನೆ. ಅದನ್ನೇ ಪುನರುತ್ಥಾನವಾಗಿರುವ ಯೇಸು ನಮ್ಮ ಜೀವಿತಗಳ ಕುರಿತು ಎಲ್ಲವನ್ನು ಬಲ್ಲವನಾಗಿ ನಮಗಾಗಿ ಪ್ರಾರ್ಥಿಸುವಂಥದ್ದಷ್ಟೇ ಅಲ್ಲ, ನಮ್ಮ ಕುರಿತು, ನಮ್ಮ ಸ್ಥಿತಿಗತಿಗಳ ಕುರಿತು ಅರ್ಥ ಮಾಡಿಕೊಳ್ಳುವ ಏಕೈಕ ವ್ಯಕ್ತಿ ಅಂದರೆ ಯೇಸು ಸ್ವಾಮಿ. ಹಲ್ಲೆಲೂಯಾ! ನಿಮ್ಗೇನು ಉತ್ಸಾಹ ಬರ್ತಾ ಇಲ್ವಾ ಈ ಮಾತು ಕೇಳಿದ್ರೆ? ಹಲ್ಲೆಲೂಯಾ, ಹಲ್ಲೆಲೂಯಾ! ಪಕ್ಕದವ್ರಿಗೆ ಹೇಳ್ರಿ, ಯೇಸು ಸ್ವಾಮಿ ಮಾತ್ರ ನಿನ್ನನ್ನು ಅರ್ಥ ಮಾಡಿಕೊಳ್ತಾಗ ಸರಿಯಾಗಿ. ಈ ಮ್ಯಾರೇಜ್ ಟೈಮ್ದಾಗ ಭಾರಿ ಡೈಲಾಗ್ ಕೇಳ್ತಾರೆ, ಏನು ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾ ಹುಡುಗ ಹುಡುಗಿದು ಅಂತ. ಆಮೇಲೆ ಸ್ಟಾರ್ಟ್ ಆಗ್ತೈತೆ, ಮದುವೆ ಆಗ್ರೆ ಮೇಲೆ ಗೊತ್ತಾಗ್ತದೆ. ಏನು ಅಂಡರ್ಸ್ಟ್ಯಾಂಡಿಂಗ್ ಇವೆಲ್ಲ ಕೇಳ್ತಿರ್ತೇವೆ ನಾವು. ಏನಂತ ಭಾಳ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾನೆ ಫಸ್ಟ್ರಿ. ವಾ 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 ಒಬ್ಬರೇ ಯಾರು ಯಾರು? ಯೇಸು. ನನ್ನ ಜೀವಿತಗಳನ್ನು ಉತ್ತಮವಾಗಿ, ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂಥ ಏಕೈಕ ವ್ಯಕ್ತಿ ಅಂದರೆ ಯೇಸು ಸ್ವಾಮಿ. ಅದಕ್ಕಾಗಿ ಏನು ಗೊತ್ತಾ, ಒಂದು ಜೀವಿಸ್ತಾ ಇರುವವನ ಆತನ, ನಮ್ಮನ್ನು ಅರ್ಥ ಮಾಡಿಕೊಳ್ತಾನೆ, ಅನುತಾಪವಿಲ್ಲದವನಲ್ಲ. ಈ ವಾಕ್ಯ ತಿಳಿಸ್ತಾ ಇದೆ, ಆತನು ಅನುತಾಪ, ನಮ್ಮ ಮೇಲೆ ಕರುಣೆ ತೋರುವಂತ. ಮನುಷ್ಯನ ಮುಂದೆ ನಿನ್ನ ಶೋಧನೆಯನ್ನು ಹಂಚಿಕೊಂಡ್ರೆ ಹೆದರ್ತಿ, ಏನಾಗ್ತದೆ ಅಂತ. ಒಬ್ಬ ಅಗರ್ಭ ಶ್ರೀಮಂತ ವ್ಯಕ್ತಿ ಒಬ್ಬ ವಿಶ್ವಾಸಿಗೆ ಬಹಳ ದೊಡ್ಡ ಮೊತ್ತದ ಹಣ ಕೊಟ್ಟು ಅವನ ಒಂದು ವ್ಯವಹಾರ, ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಆ ಒಂದು ಹಣವು ಈ ವಿಶ್ವಾಸಿಗೆ ಕೊಡಲ್ಪಡ್ತು. ಅದನ್ನು ನಿಭಾಯಿಸೋದಕ್ಕಾಗಿ, ಮ್ಯಾನೇಜ್ ಮಾಡಲಿಕ್ಕಾಗಿ ಓನರ್ ಎಷ್ಟು ಭರವಸೆಯಿಂದ ಅಂದರೆ ಈ ವಿಶ್ವಾಸಿ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇತ್ತಪ್ಪ ಅಂತಂದರೆ, ಅವನು ಅಷ್ಟೋ ಕೋಟಿ ರೂಪಾಯಿಗಳನ್ನು ನಿಭಾಯಿಸುವುದಕ್ಕಾಗಿ ಈ ವಿಶ್ವಾಸಿ ಕೈಗೆ ಹಣ ಕೊಟ್ಟ. ಬಟ್ ಆ ಹಣ ನಿಭಾಯಿಸ್ತಾ ಇದ್ದಾಗ ಈ ವಿಶ್ವಾಸಿಗೆ ಈ ವಿಚಾರ ಬರಲಾರಂಭಿಸ್ತು. ಏನಂತ, ಇದ್ರಾಗ ಸ್ವಲ್ಪ ಪರ್ಸೆಂಟೇಜ್ ನಾನು ತಗೊಂಡ್ಬಿಟ್ರೆ, ಓಕೆ, ನಾನು ಇದರಿಂದ ಸ್ವಲ್ಪ ಹಣ ಹೊಡ್ಕೊಂಡ್ಬಿಟ್ರೆ ನಮ್ಮ ಮಾಲೀಕರಿಗೂ ಗೊತ್ತಾಗೋದಿಲ್ಲ, ನಮ್ಮ ಆಫೀಸ್ನಲ್ಲಿಯೂ ಗೊತ್ತಾಗೋದಿಲ್ಲ, ಇನ್ಫ್ಯಾಕ್ಟ್ ನಮ್ಮ ಮನೆಯಾಗೂ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಏನು ಮಾಡೋದು ಅಂತ, ಏನು ಮಾಡೋದು? ಸೊ ಪ್ರತಿದಿನ ಇವನು ಆಫೀಸ್ಗೆ ಹೋಗ್ತಾನೆ, ಇದೇ ವಿಚಾರ, ಸ್ವಲ್ಪ ತಗೋ ಇದ್ರಾಗೆ ಅಂತ, ಸ್ವಲ್ಪ ತಗೋ ಇದ್ರಾಗೆ. ಓಕೆ, ನೀನು ಸಿಕ್ಬಿಡುವುದಿಲ್ಲ. ಓಕೆ, ನಿನ್ನ ಮಾಲೀಕರಿಗೂ ಗೊತ್ತಾಗೋದಿಲ್ಲ, ನಿನ್ನ ಯಾರಿಗೂ ಗೊತ್ತಾಗೋದು, ಆಫೀಸ್ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಸ್ವಲ್ಪ ತಗೋ, ಸ್ವಲ್ಪ, ಜಸ್ಟ್ 1% ಮೇ ಬಿ ಸ್ವಲ್ಪ ತಗೋ. ಸೊ ಅವನು ಆ ಒಂದು ಕದಿಯುವ ಶೋಧನೆಯನ್ನ ಜಯಿಸಿದ. ಆದ್ರೂ ಒತ್ತಡ, ಪ್ರತಿದಿನ ಇವತ್ತು ಆಫೀಸ್ ಬಂದ್ರೆ
ಸ್ವಲ್ಪ ಇದ್ರಾಗಿನ ತಗೋಬೇಕು ನಾನು, ಯಾಕಂದ್ರೆ ನಾನೇ ಬಾಸ್, ಇದನ್ನು ತಗೋಬೇಕು. ಸೊ ಇಂಥ ಸನ್ನಿವೇಶದಲ್ಲಿ ಯಪ್ಪ ಇದನ್ನು ಹೆಂಗೆ ನಾನು ಜಯಿಸ್ಬೇಕು, ಏನು ಮಾಡಲಿ ವಿಶ್ವಾಸಿ ಅವನು. ಸೊ ಏನು ಮಾಡಿದ ಅವನು ಯೋಚನೆ ಮಾಡಿದ, ನಾನು ಯಾರ ಮುಂದೆ ಈ ಶೋಧನೆಯನ್ನು ನಾನು ಯಾರ ಮುಂದೆ ಹೇಳಲಿ. ಸೊ ಅವನು ಯೋಚಿಸುವುದಕ್ಕೆ ಆರಂಭಿಸಿದ, ಹುಡುಕಿದ, ಯಾರಿಗೆ ಹೇಳಲಿ, ನನಗೆ ಈ ರೀತಿಯಾದ ವಿಚಾರ ಬರ್ತಾ ಇದೆ, ನಾನು ಬಹಳ ಜಾಣತನದಿಂದ ಕಳುವು ಮಾಡ್ಬೋದು, ಯಾರಿಗೂ ಗೊತ್ತಾಗದಂತೆ ಕಳುವು ಮಾಡ್ಬೋದು, ಓಕೆ, ಯಾರ ಕೈಯಾಗೂ ಸಿಕ್ಕಿಬಿಡ್ದಂಗೆ ನಾನು ಕಳುವು ಮಾಡ್ಬೋದು, ನಾನು ಏನು ಮಾಡಲಿ. ಆ ರೀತಿಯಾದ ಯೋಚನೆ ಬಂದಾಗ ಆಶ್ಚರ್ಯಕರವಾಗಿ ಅವನಿಗೆ ಗೊತ್ತಾಯ್ತು ಏನಂದ್ರೆ, ಅವನ ಹಿಂದಿನ ಮ್ಯಾನೇಜರ್, ಓಕೆ, ಈ ಮ್ಯಾನೇಜರ್ ಏನಿದಲ್ಲ ಅವನ ಹಿಂದಿನ ಮ್ಯಾನೇಜರ್, ಅವನು ರಿಟೈರ್ಡ್ ಆಗಿದ್ದ. ಅವನು ಹುಡುಕಿ ಹೋಗಿ ಅವನಿಗೆ ಸಮಯ ಕೇಳಿ ಇಬ್ರು ಕೂತ್ಕೊಂಡು ಮಾತಾಡೋದಕ್ಕೆ ಆರಂಭಿಸಿದ್ರು. ಮಾತಿನಲ್ಲಿ ಅವನು ಹೇಳಿದ, ಸಾಹೇಬ್ರೆ, ನನಗೆ ಪ್ರತಿದಿನ ಈ ರೀತಿಯಾದ ವಿಚಾರ ಬರಾಕತ್ತೈತಿ, ಏನು ಈ ಅಕೌಂಟ್ನಿಂದ ಹಣ ಹೊಡಿಬೇಕು ಅಂತ ಹೇಳಿದಾಗ, ಆ ರಿಟೈರ್ಡ್ ಆಗಿದ್ದಂತಹ ಆ ಮ್ಯಾನೇಜರ್ ಅವನು ಹೇಳಿದ, ತಮ್ಮ, ಈ ಶೋಧನೆ ನಾನು ಪ್ರತಿದಿನ ಎದುರಿಸಿದ್ದೇನೆ, ಓಕೆ, ನಾನು ಪ್ರತಿದಿನ ಇದೇ ಶೋಧನೆ ಎದುರು, ಆಫೀಸ್ ಬಂದಾಗ ಇದೇ ಶೋಧನೆ ನನಗೂ. ನಿನ್ನ ಸ್ಥಾನ ನಾನು ವಹಿಸಿಕೊಂಡಂತ ಸಮಯದಲ್ಲಿ ನನಗೂ ಈ ವಿಚಾರ, ನನಗೂ ಈ ಶೋಧನೆ ಬರ್ತಾ ಇತ್ತು. ಆ ಮಾತು ಕೇಳಿದೊಡನೆ ಈ ವಿಶ್ವಾಸಿ ಮ್ಯಾನೇಜರ್ಗೆ ಬಹಳ, ನಾನು ಜಯಿಸಿದೆ. ಯಾಕೆ ಗೊತ್ತಾ, ನನ್ನಂಥ ಶೋಧನೆ ಎದುರಿಸಿ, ನನ್ನಂಥ ಶೋಧನೆಯನ್ನು ಅದರಲ್ಲಿ ಭಾಗವಹಿಸಿ ಜಯಿಸಿರುವಂಥ ವ್ಯಕ್ತಿಯಲ್ಲಿದ್ದಾನೆ, ಓಕೆ, ಜಯಿಸಿದ್ದಾನೆ. ಪ್ರಿಯರೇ, ನಮ್ಮ ಪ್ರತಿಯೊಂದು ಶೋಧನೆಯ ಸಮಯದಲ್ಲಿ ಈ ಮಾತು, ಈ ವಚನದ ಸತ್ಯ ನೆನ್ಪಿಟ್ಕೊಳ್ಳೋಣ. ಯಾರು ಅರ್ಥ ಮಾಡಿಕೊಳ್ಳಲಿಕ್ಕಿಲ್ಲ, ತೀರ್ಪು ಮಾಡಬಹುದು, ಆದರೆ ಸತ್ತವರೊಳಗಿಂದ ಎದ್ದು ಬಂದಂತ ಯೇಸು ಸ್ವಾಮಿ ನಮ್ಮ ಪ್ರತಿಯೊಬ್ಬರ ಶೋಧನೆಯನ್ನ ಅರ್ಥ ಮಾಡಿಕೊಳ್ತಾನೆ. ಹಲ್ಲೆಲೂಯ. ನಮ್ಮ ಪ್ರತಿಯೊಬ್ಬರ ಶೋಧನೆಗಳನ್ನ ಅರ್ಥ ಮಾಡಿಕೊಳ್ಳೋದು ಜೀವಿಸ್ತಾ ಇರೋದ್ರಿಂದ ಆತನ ಅರ್ಥ ಮಾಡಿಕೊಳ್ತಾನೆ. ಎರಡನೇ ಮಹತ್ವದ ಸತ್ಯ ಈ ದಿವಸ ನಾವು ಯೋಚಿಸೋದಕ್ಕಾಗಿ ಇಬ್ರಿಯ ಗ್ರಂಥ 2ನೇ ಅಧ್ಯಾಯದ 18ನೇ ವಚನದಲ್ಲಿ 2ನೇ ಆಶೀರ್ವಾದ ನಾವು ನೋಡ್ತೇವೆ. ಏನು, ಆತನ ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ನಮಗೆ ದೊರಕುವಂತ ಮಹತ್ವದ 2ನೇ ಆಶೀರ್ವಾದ. ಇಬ್ರಿಯ 2:18 ಹೇಳ್ತದೆ ಏನಂತ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನ ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಏನ್ ಮಾಡ್ಲಿಕ್ಕಂತೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಅರ್ಥ ಮಾಡಿಕೊಳ್ಳುವುದು ಒಂದು, ಓಕೆ, ನಿನ್ನ ಶೋಧನೆಯನ್ನ, ನಿನ್ನ ಹೋರಾಟವನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಒಂದು. ಬಟ್ ಅರ್ಥ ಮಾಡಿಕೊಂಡು ಸಹಾಯ ಮಾಡಲಿಲ್ಲ ಅಂದ್ರೆ, ಅರ್ಥ ಮಾಡಿಕೊಂಡು ಸಹಾಯ ಮಾಡಲಿಲ್ಲ ಅಂದ್ರೆ ಏನು ಉಪಯೋಗ, ರೈಟ್? ಈ ವಚನ ಹೇಳ್ತದೆ, ಇಬ್ರಿಯ ಗ್ರಂಥದ ಆ ಮೊದಲಿನ ವಚನವು ಕೂಡ ತಕ್ಕ ಸಮಯದಲ್ಲಿ ಆತನು ಸಹಾಯ ಕೊಡುವವನು ಅಂತ ಅಷ್ಟೇ ಅಲ್ಲ, ಈ ವಚನ ಬಹಳ ನೇರವಾಗಿ ಹೇಳ್ತಾ ಇದೆ. ಏನಂತ, ನಮ್ಮ ಪ್ರತಿಯೊಂದು ಶೋಧನೆಯಲ್ಲಿ, ನಾವು ಜೀವನದಲ್ಲಿ ಎದುರಿಸುವ ಪ್ರತಿಯೊಂದು ಶೋಧನೆಯಲ್ಲಿ ನಮಗೆ ಆತನು ಏನಾಗಿದ್ದಾನೆ, ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕಂದ್ರೆ ಆತನು ಸತ್ತಿಲ್ಲ, ಸತ್ತರೊಳಗಿಂದ ಎದ್ದು ಬಂದಿರುವಂತ ದೇವರು. ಹಲ್ಲೆಲೂಯ. ನೀನು ಎದುರಿಸುವಂತ ಶೋಧನೆ ಯಾವುದೇ ಇರಲಿ, ನೀನು ಎದುರಿಸುವಂತ ಹೋರಾಟವು ಯಾವುದೇ ಇರಲಿ, ನೀನು ಎದುರಿಸುವಂತ ಸಮಸ್ಯೆ ಯಾವುದೇ ಇರಲಿ, ಅದರಲ್ಲಿ ಸಹಾಯ ಬೇಕೋ, ಅದರಲ್ಲಿ ನೀನು ಬಿಡುಗಡೆ ಹೊಂದಬೇಕು, ಅದರಲ್ಲಿ ನೀನು ಜಯ ಹೊಂದಬೇಕು, ಅದರಿಂದ ನೀನು ಹೊರಗೆ ಬರಬೇಕು. ಸಹಾಯ ಮಾಡುವುದಕ್ಕೆ ಶಕ್ತನಾದಂಥವನು
ಯೇಸು ಸ್ವಾಮಿ, ಯಾಕೆಂದ್ರೆ ಆತನು ಸತ್ತರೊಳಗಿಂದ ಎದ್ದು ಬಂದಂತ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ವಚನ ಸ್ಪಷ್ಟವಾಗಿ ಹೇಳ್ತದೆ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ, ಅಂದ್ರೆ ನಮಗೆ ಶೋಧಿಸಲ್ಪಡುವವರಿಗೆ ಏನ್ ಮಾಡೋದಕ್ಕೆ ಶಕ್ತನಾಗಿದ್ದಾನೆ? ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನನ್ನ ಸಹೋದರ ಸಹೋದರಿಯರು ಅಥವಾ ನನ್ನ ಸಭೆಯವರು ಯಾರು ಒಂದು ವೇಳೆ ನನಗೆ ಸಹಾಯ ಮಾಡ್ಲಿಕ್ಕೆ ಶಕ್ತರಾಗಿರ್ಲಿಕ್ಕಿಲ್ಲ. ಆದ್ರೆ ಯಾವುದೇ ಶೋಧನೆಯನ್ನು ಎದುರಿಸುವಾಗ ಇದು ಖಚಿತ, ನಾವು ನಂಬಿರುವಂತ ಯೇಸು ಸ್ವಾಮಿ ಸತ್ತಿದ್ದಾನೆ, ಅಲ್ಲೇ ಸತ್ತವನಾಗಿದ್ದಾನೆ. ಅಂದ್ರೆ ಶೋಧನೆಯಲ್ಲಿ ಬಿದ್ದು ಹೋಗುವುದಕ್ಕೆ ನಮಗೆ ಅಪಾಯ ಉಂಟು. ಆದ್ರೆ ಸತ್ತವರೊಳಗಿಂದ ಆತನು ಎದ್ದು ಬಂದಿರುವುದರಿಂದ, ಸತ್ತವರೊಳಗಿಂದ ಯೇಸು ಸ್ವಾಮಿ ಎದ್ದು ಬಂದಿರುವುದರಿಂದ ನಮ್ಮ ಶೋಧನೆಯ ಸ್ಥಳದಲ್ಲಿ ಆತನು ನಮಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಶೋಧನೆಯ ಸ್ಥಳದಲ್ಲಿ ಆತನು ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ವಿಲಿಯಂ ಬಾರ್ಕ್ಲೆ ಅನ್ನುವಂಥ ಒಬ್ಬ ಸೇವಕರು ಬಹಳ ಸುಂದರವಾಗಿ ಶೋಧನೆ ವಿಷಯದಲ್ಲಿ ಮಾತನ್ನು ಹೇಳ್ತಾರೆ. ಟೆಂಪ್ಟೇಷನ್, ಶೋಧನೆ, ಟೆಂಪ್ಟೇಷನ್ ಈಸ್ ನಾಟ್ ಮೆಂಟ್ ಟು ಮೇಕ್ ಅಸ್ ಸಿನ್. ಶೋಧನೆಗಳು ನಾವು ಪಾಪ ಮಾಡುವುದಕ್ಕೋಸ್ಕರ ಬಂದಿರುವ ಸಂಗತಿಗಳಲ್ಲ. ಇಟ್ ಈಸ್ ಮೆಂಟ್ ಟು ಎನೇಬಲ್ ಅಸ್ ಟು ಕಾಂಕರ್ ಸಿನ್. ಶೋಧನೆಗಳು ನಾವು ಪಾಪವನ್ನ ಜಯಿಸುವುದಕ್ಕೋಸ್ಕರ ಕೊಡಲ್ಪಟ್ಟ ಅವಕಾಶಗಳು. ಇಟ್ ಈಸ್ ನಾಟ್ ಮೆಂಟ್ ಟು ಮೇಕ್ ಅಸ್ ಬ್ಯಾಡ್. ನಾವು ಕೆಟ್ಟವರಾಗುವುದಕ್ಕೋಸ್ಕರ ಬಂದಿರುವಂಥದ್ದು ಶೋಧನೆಗಳಲ್ಲ. ಇಟ್ ಈಸ್ ಮೆಂಟ್ ಟು ಮೇಕ್ ಅಸ್ ಗುಡ್. ನಾವು ಒಳ್ಳೆಯವರಾಗುವುದಕ್ಕೋಸ್ಕರ ಕೊಡಲ್ಪಟ್ಟ ಅವಕಾಶಗಳು. ಇಟ್ ಈಸ್ ನಾಟ್ ಮೆಂಟ್ ಟು ವೀಕನ್ ಅಸ್. ನಮ್ಮನ್ನ ಬಲಹೀನಗೊಳಿಸುವುದಕ್ಕೋಸ್ಕರ ಬಂದಿರುವಂಥದ್ದು ಶೋಧನೆ ಅಲ್ಲ. ಇಟ್ ಈಸ್ ಮೆಂಟ್ ಟು ಮೇಕ್ ಅಸ್ ಎಮರ್ಜ್ ಸ್ಟ್ರಾಂಗರ್. ನಾವು ಶಕ್ತಿಶಾಲಿಯಾಗಿ ಆ ಶೋಧನೆಯಿಂದ ಹೊರಗೆ ಬರುವುದಕ್ಕೋಸ್ಕರ ಕೊಡಲ್ಪಟ್ಟಂತ ಅವಕಾಶಗಳು. ಟೆಂಪ್ಟೇಷನ್ ಈಸ್ ನಾಟ್ ದ ಪೆನಲ್ಟಿ ಆಫ್ ಬೀಯಿಂಗ್ ಅ ಮ್ಯಾನ್. ಪುರುಷನಾಗಿ ಮನುಷ್ಯರಾಗಿ ನಾವಿರುವುದಕ್ಕಾಗಿ ಇರುವ ಒಂದು ದಂಡ ಶೋಧನೆ ಅಲ್ಲ. ಟೆಂಪ್ಟೇಷನ್ ಈಸ್ ದ ಗ್ಲೋರಿ ಆಫ್ ಬೀಯಿಂಗ್ ಮ್ಯಾನ್. ನಾವು ಮನುಷ್ಯರಾಗಿರುವಂತಹದರ ಒಂದು ಮಹಿಮೆಯ ಅವಕಾಶ ಶೋಧನೆ ಎಂಬುದಾಗಿ. ಟೆಂಪ್ಟೇಷನ್ ಈಸ್ ದ ಟೆಸ್ಟ್ ವಿಚ್ ಕಮ್ಸ್ ಟು ಎವ್ರಿ ಮ್ಯಾನ್ whom God wishes to use. ಯಾರನ್ನ ದೇವರು ಉಪಯೋಗಿಸಲು ಬಯಸುತ್ತಾನೋ ಅವರು ಶೋಧನೆಗೆ ಒಳಗಾಗ್ತಾರೆ. ಹಲ್ಲೆಲೂಯ. ಯಾರನ್ನ ದೇವರು ಉಪಯೋಗಿಸಲು ಬಯಸುತ್ತಾನೋ ಅವರು ಶೋಧನೆಗೆ ಒಳಗಾಗ್ತಾರೆ. ದಯವಿಟ್ಟು ಯೋಚನೆ ಮಾಡ್ರಿ. ನಿನಗೆ ಶೋಧನೆಯೇ ಇಲ್ಲ, ನೀನು ಯೇಸು ಸ್ವಾಮಿಗಾಗಿ ಜೀವಿಸ್ತಾನೆ ಇಲ್ಲ ಇರಬಹುದು. ಆದ್ರೆ ಯೇಸು ಸ್ವಾಮಿಗಾಗಿ ನಾವು ಜೀವಿಸ್ತಾ ಇದ್ದೇವೆ ಅಂದ್ರೆ ನಾವು ಶೋಧಿಸಲ್ಪಡುತ್ತೇವೆ. ಅಲ್ಲಿ ಪಾಪವು ನಮ್ಮನ್ನ ಜಯಿಸುವುದಕ್ಕೋಸ್ಕರ ಅಲ್ಲ, ಆದರೆ ಪಾಪವನ್ನ ಜಯಿಸುವವರು ನಾವು ಎಂಬುದನ್ನು ತೋರಿಸುವುದಕ್ಕೋಸ್ಕರ ಶೋಧನೆ ನಮಗೆ ಬಂದೇ ಬರ್ತದೆ. ಹಲ್ಲೆಲೂಯ. ಶೋಧನೆ ನಮಗೆ ಬಂದೇ ಬರ್ತದೆ. ಇದು ವಿಶೇಷವಾಗಿ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ನೆನಪಿಟ್ಕೊಳ್ಬೇಕು. ಶೋಧನೆಯಲ್ಲಿ ಒಂದು ವೇಳೆ ಬಿದ್ದಿದ್ದೇವೆ ಅಂದ್ರೆ ಎದುರಿಸುವಂಥದ್ದು ಒಂದು, ಬಿದ್ದಿದ್ದೇವೆ ಅಂದ್ರೆ ನಮಗೆ ಸಹಾಯ ಮಾಡುವುದಕ್ಕೋಸ್ಕರ ಇರುವ ಆ ಸಹಾಯಕನು, ಆ ಯೇಸು ಸ್ವಾಮಿಯನ್ನ ನಾವು ಆಶ್ರಯಿಸಿಲ್ಲ ಅಷ್ಟೇ. ಆಶ್ರಯಿಸಿಲ್ಲ. ನಾವು ಆಶ್ರಯಿಸದಿರುವಾಗ ಸಹಾಯ ಕೊಡಲು ಶಕ್ತನಾಗಿರುವ ಆತನನ್ನ ಆಶ್ರಯಿಸದಿರುವಾಗ, ಯಾಕೆ ಆಶ್ರಯಿಸ್ತಾ ಇಲ್ಲ? ಯಾಕೆ ಆತನ ಸತ್ತಿದ್ದಾನ? ಯಾರು ಸತ್ತಿದ್ದಾನ ಅಂತ ತಿಳ್ಕೊಳ್ತಾರೆ, ಸಹಾಯ ಕೇಳುವುದಿಲ್ಲ. ಅವರ ಜೀವಿತ ಶಿಲುಬೆಯಲ್ಲಿಯೇ ಮುಕ್ತಾಯವಾಗಿ, ಶಿಲುಬೆಯ ಹಂತದಲ್ಲಿಯೇ ಯೇಸು ಸ್ವಾಮಿಯ ಸ್ಥಿತಿ ಮುಗೀತವ್ರಿಗೆ. ಅವರಿಗೆ ಪುನರುತ್ಥಾನವಾಗಿರುವ ಯೇಸು ಸ್ವಾಮಿಯ ಸಂಬಂಧನೇ ಇಲ್ಲ. ಪುನರುತ್ಥಾನವಾಗಿರುವ ಯೇಸು ಸ್ವಾಮಿಯ ಸಂಬಂಧ ಹೊಂದಿರುವಂಥವರು ಶೋಧನೆ ಆಗುವಾಗ ನಾವು ಪ್ರಾರ್ಥಿಸಿ ಸಹಾಯ ಕೇಳ್ತೇವೆ. ಸ್ವಾಮಿ, ಇಂಥ ಶೋಧನೆ ಆಗ್ತಾ ಇದೆ ನನಗೆ, ಓಕೆ, ಈ ಏನಂತಾರೆ, ಇದು ಹಣಕಾಸಿನ ವಿಷಯದ ಶೋಧನೆ ಆಗ್ತಾ ಇದೆ,
ಕಳುವು ಮಾಡುವ ಶೋಧನೆ ಆಗ್ತಾ ಇದೆ, ವ್ಯಭಿಚಾರ ಮಾಡುವ ಶೋಧನೆ ಆಗ್ತಾ ಇದೆ, ನನಗೆ ಸೋಮಾರಿಯಾಗುವ ಶೋಧನೆ ಆಗ್ತಾ ಇದೆ, ನನಗೆ ಒಂದು ವೇಳೆ ಕೋಪದ ಶೋಧನೆ ಆಗ್ತಾ ಇದೆ, ನನಗೆ ಸಿಟ್ಟು ಬಹಳ ಬರ್ತಾ ಇದೆ, ಇದು ಶೋಧನೆ ಆಗ್ತಾ ಇದೆ, ನನಗೆ ಸಹಾಯ ಮಾಡು ಸ್ವಾಮಿ. ಜೀವಿಸ್ತಾ ಇದ್ದಂತ ಯೇಸು ಸ್ವಾಮಿಯನ್ನು ನಂಬಿರುವಂತ ಪ್ರತಿಯೊಬ್ಬರು ನಾವು ಆತನು ಜೀವಿಸ್ತಾ ಇದ್ದಾನೆ ಅಂತ ಗೊತ್ತಿರುವಾಗ ನಾವು ಆತನ ಸಹಾಯ ಕೇಳ್ತೇವೆ. ಹಲ್ಲೆಲೂಯ. ಆತನ ಸಹಾಯ ಕೇಳ್ತೇವೆ, ಆತನ ಸಹಾಯ ಕೇಳ್ತೇವೆ. ಆತನ ಸಹಾಯ ಮಾಡುವುದಕ್ಕಾಗಿ ಸತ್ತವರೊಳಗಿಂದ ಎದ್ದು ಬಂದಂತ ಯೇಸು ಸ್ವಾಮಿ. ಹಲ್ಲೆಲೂಯ. ಸತ್ತವರೊಳಗಿಂದ ಆತನು ಎದ್ದು ಬಂದಿರುವಂಥದ್ದು, ಆತನು ನಮ್ಮ ಶೋಧನೆಯ ಸಮಯದಲ್ಲಿ ನಾವು ಆತನ ಸಹಾಯ ಪಡೆಯುವುದಕ್ಕಾಗಿ, ಕೇಳುವುದಕ್ಕಾಗಿ, ಹೊಂದುವುದಕ್ಕಾಗಿ. ಹಲ್ಲೆಲೂಯ. ಅರ್ಥ ಮಾಡಿಕೊಳ್ಳುವಂಥ ದೇವರು ಅಷ್ಟೇ ಅಲ್ಲ, ಸಹಾಯ ಮಾಡುವಂಥ ದೇವರು ಆತನಾಗಿದ್ದಾನೆ. ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ, ಹಲ್ಲೆಲೂಯ, ಸತ್ತವರೊಳಗಿಂದ ಎದ್ದು ಬಂದಿರುವುದರಿಂದ ಆತ ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ನಮ್ಮ ಶೋಧನೆಯ ಸಮಯದಲ್ಲಿ ನಮಗೆ ಸಹಾಯ ಮಾಡ್ತಾನೆ. ಕರ್ತನ ಪ್ರಾರ್ಥನೆಯಲ್ಲಿ ಮಾತನ್ನು ಹೇಳ್ತೇವೆ, ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಪ್ರಿಯರೇ, ಆ ಒಳ್ಳೆಯ ಜೀವಿಸುವಂತಹ ದೇವರು ಯೇಸು ಸ್ವಾಮಿ ನಮ್ಮ ಜೊತೆಗಿದ್ದಾನೆ. ಹಲ್ಲೆಲೂಯ. ನಮಗಾಗಿ ಇದ್ದಾನೆ, ನಮ್ಮ ಪರವಾಗಿದ್ದಾನೆ, ನಮಗೋಸ್ಕರ ಇದ್ದಾನೆ. ಪ್ರತಿ ಶೋಧನೆಯ ಸಮಯ ಅದು ಅವಕಾಶ. ಯಾವುದಕ್ಕೆ ಅವಕಾಶ? ನಾವು ನೀತಿವಂತರಾಗಿ ಜೀವಿಸೋದಕ್ಕೋಸ್ಕರ ಒಳ್ಳೆಯ ಅವಕಾಶ. ಹಲ್ಲೆಲೂಯ. ನಾವು ದೇವರ ಮಕ್ಕಳಂತೆ ಜೀವಿಸೋದಕ್ಕೋಸ್ಕರ ದೇವರು ಕೊಡುವ ಅವಕಾಶ. ಆದರೆ ಆತನ ಸಹಾಯ ಕೇಳಲೇಬೇಕು. ನನ್ನ ಸ್ವಂತ ಸಾಮರ್ಥ್ಯದಿಂದ ನಾನು ಜಯಿಸ್ತೇನೆ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನನ್ನ ಸ್ವಂತ ಶಕ್ತಿಯಿಂದ ಜೀವಿಸ್ತೇನೆ, ಸಾಧ್ಯ ಇಲ್ಲ. ಯಾರ್ಯಾರು ನಾವು ಶೋಧನೆಯಲ್ಲಿ ಪ್ರತಿದಿನ ಬೀಳ್ತಾ ಇದ್ದೇವೋ ಇದನ್ನು ನಾವು ನೆನ್ಪಿಟ್ಕೊಂಡು, ನಮ್ಮ ಸಮಸ್ಯೆ ಏನು ಗೊತ್ತಾ? ಮುಂಜಾನೆ ಎದ್ಕೊಂಡು ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ, ನನಗೆ ಇಂತಿಂತ ನನ್ನ ಯೂನಿವರ್ಸಿಟಿ ಎಕ್ಸ್ಪೀರಿಯನ್ಸ್, ಕಾಲೇಜಿನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ನಾನು ನನ್ನ ಕ್ಲಾಸಿನ ಕೆಲವು ಸ್ನೇಹಿತರಿದ್ರು, ಅವರ ಒಂದು ಏನಂತಾರೆ, ಅವರ ಸ್ವಭಾವಗಳು, ಅವರ ಚಟಗಳು, ಅವರ ಮಾತುಗಳು, ಅದು ನನ್ನ ಸಿದ್ಧಾಂತ, ನನ್ನ ವಿಶ್ವಾಸ, ನನ್ನ ನಂಬಿಕೆಯ ಪರವಾಗಿರಲಿಲ್ಲ. ಆದರೆ ಯಾವ ದಿವಸ ನಾನು ಆ ವಿಷಯದ ಕುರಿತು ಅಲಕ್ಷಿಸಿ ನಾನು ಕಾಲೇಜ್ಗೆ ಹೋದ ಸಮಯ, ಆ ಸಂಗತಿಗಳಲ್ಲಿ ನಾನು ಜಾರು ಬಿದ್ದಿದ್ದೇನೆ. ಆದರೆ ಪ್ರತಿದಿನ ನಾನು, ಸ್ವಾಮಿ, ಇಂತಹ ವ್ಯಕ್ತಿಗಳನ್ನು ನಾನು ಸಂಧಿಸ್ತೇನೆ, ಇಂತಹ ಶೋಧನೆಯನ್ನು ನಾನು ಎದುರಿಸ್ತೇನೆ, ನನಗೆ ನಿನ್ನ ಸಹಾಯ ಬೇಕು, ನನಗೆ ನಿನ್ನ ಸಹಾಯ ಬೇಕು. ಆ ಮಾತುಗಳು, ಹೊಲಸು ಹೊಲಸು ಮಾತುಗಳು, ಈ ವಿಷಯ ನಾನು ಕೇಳಿಸ್ಕೊಳ್ತೇನೆ. ಅವ್ರ ಜೊತೆಯಾಗಿರುವಾಗ ಇದೆಲ್ಲ ಕಾಲೇಜ್ನಲ್ಲಿ ಇದೆಲ್ಲ ಮಾತಾಡ್ತಾರೆ, ಆದರೆ ನಾನು ಅದನ್ನು ಜಯಿಸ್ಬೇಕು ಸ್ವಾಮಿ. ಇಂತಿಂಥ ವ್ಯಕ್ತಿಗಳು, ಇಂತಿಂಥವ್ರನ್ನ ಸಂಧಿಸುವ ಸಾಧ್ಯತೆ ಉಂಟು, ನಾನು ಇದನ್ನು ಜಯಿಸ್ಬೇಕು ಸ್ವಾಮಿ. ಯಾವ ದಿವಸ, ಯಾವುದೇ ಸನ್ನಿವೇಶದಲ್ಲಿ ನಾವು ಜಯಿಸೋದಕ್ಕೋಸ್ಕರ ಸಹಾಯ ಕೇಳಿದಾಗ, ಕಳೆದ ವಾರವೂ ಕೂಡ ನಾವು ಎದುರಿಸ್ತಿರುವಂಥ ಕೆಲವು ಸ್ಥಿತಿಗತಿಗಳ ಕುರಿತು ನಾನು ಪ್ರಾರ್ಥಿಸ್ತಾ ಇದ್ದೆ, ಸ್ವಾಮಿ ನನಗೆ ಈ ವಿಷಯದಲ್ಲಿ ಸಹಾಯ ಮಾಡು, ಈ ವಿಷಯದಲ್ಲಿ ಜಯ ಕೊಡು. ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಇಬ್ರಿಯ ಗ್ರಂಥದ ಈ ಮಾತು, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಇದು ಸತ್ಯವಾದ ಮಾತು. ಹಲ್ಲೆಲೂಯ. ನಾವು ಯಾವಾಗ ಬೀಳ್ತೇವೆ? ಸಹಾಯ ಕೇಳದಿರುವಾಗ ಬೀಳ್ತೇವೆ ಅಷ್ಟೇ. ನಾವು ಬಿದ್ದಿರುವುದಕ್ಕೆ ಕಾರಣ ಏನು? ಸೈತಾನ ಬಹಳ ಸ್ಟ್ರಾಂಗ್ ಇದ್ದಂತ ಅಲ್ಲ, ನಮ್ಮ ಪರಿಸ್ಥಿತಿ ಬಹಳ ಭಯಂಕರ ಇತ್ತು ಅಂತ ಅಲ್ಲ. ನಾವು ಬೇಕಾದಂಥ ಕಾರಣಗಳು ಹೇಳ್ಬೋದು. ನಾವು ಶೋಧನೆಯಲ್ಲಿ ಯಾಕೆ ಜಾರಿ ಬಿದ್ದೆ? ದೇವರ ಸಹಾಯ ಕೇಳಿಲ್ಲ ಅಷ್ಟೇ. ದೇವರ ಸಹಾಯ ಕೇಳಿಲ್ಲ ನಾನು. ಶೋಧನೆ ಎದುರಿಸುವಾಗ ಸಹಾಯ ಮಾಡಲು ಶಕ್ತನಾಗಿದ್ದಾನೆ, ಸಹಾಯ ಮಾಡುವವನಾಗಿದ್ದಾನೆ ಅಂತ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಸತ್ತವರೊಳಗಿಂದ ಎದ್ದು ಬಂದವನು ನಮಗೆ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನಿನಗೆ ನನಗೆ ನಮ್ಮ ಶೋಧನೆಗಳ ಮಧ್ಯದಲ್ಲಿ ಸಹಾಯ ಮಾಡುವಂತ
ಕರ್ತನು ಆತನಾಗಿದ್ದಾನೆ. ಹಾಲೆಲೂಯ. ಧೈರ್ಯಗೊಳ್ರಿ. ಆತನು ಸತ್ತೇ ಹೋಗಿದ್ರೆ ಶೋಧನೆಯಲ್ಲಿ ನಾವು ಬೀಳುತ್ತಾ ಹೋಗ್ತಿದ್ದೆವು. ಆದರೆ ಸತ್ತವರೊಳಗಿಂದ ಆತನು ಎದ್ದು ಬಂದಿರುವುದರಿಂದ ನಮಗಿರುವ ಧೈರ್ಯ ಇದು. ನಮ್ಮ ಪ್ರತಿಯೊಂದು ಶೋಧನೆಯಲ್ಲಿ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯ. ನಮಗೆ ಸಹಾಯ ಮಾಡುವಂತಹ ದೇವರು ಆತನಾಗಿದ್ದಾನೆ. ಕೊನೆಯದಾಗಿ ಈ ದಿವಸ ಆತನು ಸತ್ತವರೊಳಗಿಂದ ಎದ್ದು ಬಂದಿರುವುದರ ವಿಶೇಷವಾದ ಆಶೀರ್ವಾದ ಏನು ಗೊತ್ತಾ? ಬಹಳ ಒಳ್ಳೆಯ ಆಶೀರ್ವಾದ ಇದು. ಅದು ಏನಪ್ಪ ಅಂತಂದ್ರೆ, ಆತನ ಅಪೇಕ್ಷೆ ಆತನು ಇರುವಲ್ಲಿ ನಾವು ಇರುವಂತೆ ನಮಗಾಗಿ ಸ್ಥಳ ಸಿದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ನಿನಗಾಗಿ ನನಗಾಗಿ ಸ್ಥಳ ಸಿದ್ಧ ಮಾಡ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ನೋಡ್ರಿ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನ ನಂಬ್ರಿ, ನನ್ನನ್ನ ನಂಬ್ರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಹಲ್ಲೆಲೂಯ. ಎಂಥ ಸುಂದರವಾದ ಮಾತು. ಕೆಲವರು ನಾನಿರುವ ಸ್ಥಳದಲ್ಲಿ ಯೇಸು ಸ್ವಾಮಿ ಇರಬಾರದು ಅಂತ, ಯಾಕಂದ್ರೆ ಅಂತ ಕೆಟ್ಟ ಕೆಟ್ಟ ಸ್ಥಳಕ್ಕೆ ಹೋಗ್ತಿರ್ತೇವೆ. ಆದ್ರೆ ಇಲ್ಲಿ ನೋಡ್ರಿ, ಯೇಸು ಸ್ವಾಮಿ ಅಪೇಕ್ಷೆ ಏನಂತ? ನಾನಿರುವ ಸ್ಥಳದಲ್ಲಿ ಯಾರಿರ್ಬೇಕು? ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಸತ್ತವರೊಳಗಿಂದ ಎದ್ದು ಬಂದಂತ ಯೇಸು ಸ್ವಾಮಿ, ನಮಗೆ ಪುನರುತ್ಥಾನದ ಸಾಧ್ಯತೆಯನ್ನು ಕೊಟ್ಟಿರುವ ಯೇಸು ಸ್ವಾಮಿ, ನಮ್ಮ ಶೋಧನೆಗಳಲ್ಲಿ ನಮ್ಮನ್ನ ಅರ್ಥ ಮಾಡಿಕೊಳ್ಳುವಂತ ಯೇಸು ಸ್ವಾಮಿ, ನಮ್ಮ ಶೋಧನೆಗಳಲ್ಲಿ ನಮಗೆ ಸಹಾಯ ಮಾಡುವಂತ ಯೇಸು ಸ್ವಾಮಿ ಮತ್ತೇನ್ ಮಾಡ್ತಾ ಇದ್ದಾರೆ? ನಿನಗಾಗಿ ನನಗಾಗಿ ಏನ್ ಮಾಡ್ತಾ ಇದ್ದಾರೆ? ಸ್ಥಳ ಸಿದ್ಧಪಡಿಸ್ತಾ ಇದ್ದಾರೆ. ಹಾಲೆಲೂಯ. ಸ್ಥಳ ಸಿದ್ಧಪಡಿಸ್ತಾ ಇದ್ದಾರೆ. ನಿಮಗೆ ಅನೇಕ ಸಾರಿ ನಾವು ಆ ಸ್ಕೀಮ್ ಮುಖಾಂತರ ಈ ಸ್ಕೀಮ್ ಮುಖಾಂತರ ಏನಂತಾರೆ, ಅಲಾಟ್ಮೆಂಟ್ಗಾಗಿ, ಸ್ಥಳಕ್ಕಾಗಿ, ಜಾಗ ಖರೀದಿ ಮಾಡೋದಕ್ಕಾಗಿ ಬಹಳ ಪ್ರಯಾಸ ಪಡ್ದು ನೋಡ್ತೀವಿ. ಏನ್ರಿ ರೇಟು ರಿಯಲ್ ಎಸ್ಟೇಟ್ನಲ್ಲಿ ಏನೋ ಪ್ರಾಪರ್ಟಿ ಮಾಡಬೇಕಂದ್ರೆ ಏನೆಲ್ಲ ದುಬಾರಿಯಾದ ಖರ್ಚು ವೆಚ್ಚ. ಇವಾಗಂತೂ ಖರೀದಿ ಮಾಡಬೇಕಾದಂತ ಬರೀ ಭೂಮಿ ಲ್ಯಾಂಡ್ ಖರೀದಿ ಮಾಡ್ಬೇಕಂದ್ರೆ ಭಯಂಕರವಾದ ಬಹಳ ಖರ್ಚಿರುವಂತ ದಿವಸಗಳು. ಬಟ್ ಅನೇಕರ ಸಮಸ್ಯೆ ಏನು ಗೊತ್ತಾ? ಇಲ್ಲೇ ಮಾಡಿಬಿಟ್ಟಿದ್ದಾರೆ, ಇಲ್ಲಷ್ಟೇ ಇದೆ ಖರೀದಿ. ಓಕೆ, ಅಲ್ಲಿಲ್ಲ. ಯಾಕಂದ್ರೆ ಆತನ ಅವ್ರಿಗೆ ಪರಿಚಯನೇ ಇಲ್ಲ, ಆತನ ಸಂಬಂಧವೇ ಅವ್ರಿಗೆ ಗೊತ್ತಿಲ್ಲ, ಆ ಕರ್ತನೊಂದಿಗೆ ಸಂಬಂಧವೇ ಇಲ್ಲ. ಕರ್ತನ ಒಂದು ಏನಂತಾರೆ, ಆತನನ್ನ ತಮ್ಮ ರಕ್ಷಕನು, ಒಡೆಯನು, ದೇವರಂತ ಅವರು ಆತನನ್ನ ಅಂಗೀಕರಿಸೇ ಇಲ್ಲ. ಕೆಲವರು ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಅವಲಂಬಿಸಿಕೊಂಡಿದ್ದಾರೆ. ಕೆಲವರು ಹಣವನ್ನು ಆಶ್ರಯಿಸಿ ಇಲ್ಲಿ ಆಸ್ತಿ ಮಾಡೋಣ ಅಂತ ಯೋಚಿಸ್ತಾ ಇದ್ರು. ಇದೆಲ್ಲ ಜಗತ್ತಿನಲ್ಲಿ ಮಾಡಿಕೊಳ್ಳುವುದಕ್ಕೋಸ್ಕರ ಹಾಕಿಕೊಂಡಿರುವ ಯೋಚನೆಗಳು. ಬಟ್ ಯೇಸು ಸ್ವಾಮಿ ನಮಗಾಗಿ ಸ್ಥಳನು ಬಿಡಾರ. ಇದು ಇಂಗ್ಲಿಷ್ನಲ್ಲಿ ಬಿಡಾರ ಅಲ್ಲ, ಅದು ಏನಂತೆ? ಮ್ಯಾನ್ಷನ್, ಅರಮನೆ. ನಿನಗಾಗಿ ನನಗಾಗಿ ಅರಮನೆಗಳನ್ನ ಕಟ್ತಾ ಇದ್ದಾನೆ. ನಮ್ಮ ಮನಿನ ಇಲ್ಲ, ಎಲ್ಲಿ ಅರಮನೆ ಅಂತ ನೀವು ಯೋಚನೆ ಮಾಡ್ತಿದ್ರಿ. ಯೇಸು ಸ್ವಾಮಿನ ನಂಬಿರುವ ನೀನು, ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇರುವ ನೀನು, ನಿನಗಾಗಿ ಆತನು ಆ ಅರಮನೆಯನ್ನ ಕಟ್ತಾ ಇದ್ದಾನೆ, ಸಿದ್ಧಪಡಿಸ್ತಾ ಇದ್ದಾನೆ. ಆ ಕೆಲಸದಲ್ಲಿ ಈಗ ಆತನು ನಿರತನಾಗಿದ್ದಾನೆ. ಯಾಕೆಂದ್ರೆ ಆತನ ಅಪೇಕ್ಷೆ ಏನು ಗೊತ್ತಾ? ಆತನು ಎಲ್ಲಿದ್ದಾನೋ ನೀನು ಆತನೊಂದಿಗೆ ಇರಬೇಕು. ಹಲ್ಲೆಲೂಯ.
ಆತನೊಂದಿಗೆ ಇರಬೇಕು. ಈ ಒಂದು ಪ್ರಕಟಣೆ 21:2 ಆ ಸ್ಥಳ, ಆ ಅರಮನೆ, ಆ ಮನೆ ಅದು ಹೇಗಿರ್ತದೆ ಅಂತ ವಿವರಿಸ್ತದೆ. 21ನೇ ಅಧ್ಯಾಯ ಬಹಳ ವಿವರಣೆಗಳನ್ನು ಕೊಡ್ತದೆ. 2 ನೋಡ್ರಿ, ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಇಳಿದು ಬರುವಂಥದ್ದನ್ನ ಯೋಹಾನನು ಕಾಣ್ತಾ ಇದ್ದಾನೆ. ಓಕೆ, ಕಂಪ್ಲೀಟ್ ಮುಗಿಸಿ ಆತನು ಅದು ಇಳಿದು ಬರುವುದನ್ನು ಕಾಣ್ತಾನೆ. ಓಕೆ, ಇಳಿದು ಬರುವುದನ್ನು ಕಂಡೆನು. ಅದು ಹೆಂಗಂತೆ, ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲಗೆತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಗಂಡನಿಗೋಸ್ಕರ ಹೆಂಡತಿ ಆದ್ಮೇಲೆ ಶೃಂಗಾರ ಮಾಡ್ಕೊಳ್ಳೋದಿಲ್ಲ, ಬಟ್ ಮದುವೆ ಸಮಯದಲ್ಲಿ ಬಹಳ ಅಲಂಕೃತಳಾಗ್ತಾಳಲ್ಲ, ಅದು ವಚನ ಹೇಳ್ತಾ ಇತ್ತು. ಓಕೆ, ಇದು ಬ್ರೈಡ್ ಹೆಂಡತಿ ಆದ್ಮೇಲೆ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಬಟ್ ಇದಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅಂದ್ರೆ ಏನಂತಾರೆ ಅದಕ್ಕೆ, ಮದುವೆಯ ದಿನ ಮದುಮಗಳಂತೆ ಆ ಪಟ್ಟಣ, ಆ ಪೂರ್ತಿಗೊಂಡಂತ ಕಟ್ಟಡ ಅದು ಸಿದ್ಧವಾಗಿ ಇಳಿದು ಬರುತ್ತಾ ಇರುವಂಥದ್ದನ್ನ ಯೋಹಾನನು ಅಲ್ಲಿ ಕಾಣ್ತಾನೆ. ಅಲ್ಲಿ ವಿಶೇಷವಾಗಿ 10ನೇ ವಚನದಿಂದ ನೋಡ್ರಿ, ಪ್ರಕಟಣೆ 21:10ನೇ ವಚನದಿಂದ, ದೇವರಾತ್ಮವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನ ನನಗೆ ತೋರಿಸಿದನು. ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು, ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು. ವಜ್ರದ ಮನೆ ನಿಮಗಾಗಿ ಆತನು ಸಿದ್ಧಪಡಿಸ್ತಾ ಇದ್ದಾನೆ. ವಜ್ರದ ಮನೆ. 23ನೇ ವಚನ ನೋಡ್ರಿ, ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕೆ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಯಜ್ಞದ ಕುರಿಯಾದಾತನೇ ಅದರ ದೀಪ. ಪ್ರಿಯರೇ, ಈ ದಿವಸ ಈ ಯೋಚನೆ, ಈ ಸತ್ಯ ಯೋಚಿಸ್ರಿ. ನಿನಗಾಗಿ ನನಗಾಗಿ ಪರಲೋಕದಲ್ಲಿ ಸ್ಥಳವನ್ನ ಯೇಸು ಸ್ವಾಮಿ ಸಿದ್ಧಪಡಿಸ್ತಾ ಇದ್ದಾರೆ. ಹಾಲೆಲೂಯ. ಪುನರುತ್ಥಾನವಾಗಿರುವ ಯೇಸು ಏನ್ ಮಾಡ್ತಾ ಇದ್ದಾರೆ? ನಿನ್ನನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ, ನಿನ್ನ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಪುನರುತ್ಥಾನವಾಗಿರುವ ಯೇಸು ಏನ್ ಮಾಡ್ತಾ ಇದ್ದಾರೆ? ನಿನ್ನ ಶೋಧನೆಯ ಸಮಯದಲ್ಲಿ ಸಹಾಯ ಮಾಡುವುದಕ್ಕೆ ಎಲ್ಲ ಏರ್ಪಾಟು ಮಾಡಿ ಆತನ ಸಿದ್ಧವಿದ್ದಾನೆ. ಶೋಧನೆಯ ಸ್ಥಳದಲ್ಲಿ ನಿನಗೆ ಸಹಾಯ ಮಾಡುವುದಕ್ಕೆ ಆತನ ಸಿದ್ಧವಾಗಿದ್ದಾನೆ. ಅದರ ಜೊತೆಗೆ ಇನ್ನೊಂದು ಕೆಲಸ ಮಾಡ್ತಾ ಇದ್ದಾನೆ, ನಿನಗಾಗಿ ನನಗಾಗಿ ಪರಲೋಕದಲ್ಲಿ ಸ್ಥಳವನ್ನ ಸಿದ್ಧಪಡಿಸ್ತಾ ಇದ್ದಾನೆ. ವಜ್ರದಂತೆ ಹೊಳೆಯುವ ಬಂಗಾರದ ಬೀದಿಗಳ ಆ ಸ್ಥಳ, ನಗರ, ಅದನ್ನ ಸಿದ್ಧಪಡಿಸ್ತಾ ಇದ್ದಾನೆ. ಯೇಸು ಸ್ವಾಮಿಯ ಜನರು, ಒಂದ್ ವೇಳೆ ಇಲ್ಲಿ ನಮಗೆ ಮನೆ ಇರಲಿಕ್ಕಿಲ್ಲ, ಅಲ್ಲಿ ನಮಗೆ ಖಚಿತವಾಗಿ ಮನೆ ಉಂಟು. ಹಾಲೆಲೂಯ. ಅಲ್ಲಿ ನಮಗೆ ಖಚಿತವಾಗಿ ಆ ಸ್ಥಳವನ್ನ ಸಿದ್ಧಪಡಿಸಿದ್ದಾನೆ. ಅದು ಕಂಪ್ಲೀಟ್ ಆದೊಡನೆ, ಅದು ಪೂರ್ತಿಗೊಂಡೊಡೆ ಆತನು ನಮ್ಮನ್ನ ತನ್ನ ಬಳಿಗೆ ಕರೆದುಕೊಂಡು ಹೋಗ್ತಾನೆ. ಇಂದು ನಾವು ಈ ಮಾತನ್ನು ಗಂಭೀರವಾಗಿ ಯೋಚಿಸಬೇಕಾಗಿದೆ ಪ್ರಿಯರೇ. ಈ ಮನೆಯ ಕುರಿತು, ಈ ಸ್ಥಳದ ಕುರಿತು ಅನೇಕರು ನಾವು ಮಹತ್ವವನ್ನು ಗುರುತಿಸ್ತೇವೋ ಇಲ್ವೋ ಗೊತ್ತಿಲ್ಲ. ನಾವು ಈ ದಿವಸಗಳಲ್ಲಿ ವಿಶೇಷವಾಗಿ ಕೆಲವೊಂದು ಸಂಗತಿ ಗಮನಿಸ್ತಾ ಇದ್ದೀವಿ. ಕೆಲವರು ಈ ಶರಣ್ಯ ಅಂತ ಕೇಸ್ ನೋಡಿದ್ರೆ, ಮೊನ್ನೆ ಏಪ್ರಿಲ್ 4ನೇ ತಾರೀಕಿನಿಂದ ಆದಂಥ ಘಟನೆ, ಇದೇ ವರ್ಷ. ಏನದು, ಈ ಕೊಡಗು ಪ್ರದೇಶದಲ್ಲಿ ಟ್ರೆಕ್ಕಿಂಗ್ ಅಂತ ಹೋದವರು, ರೈಟ್, ಟ್ರೆಕ್ಕಿಂಗ್ ಆಗಿ ಹೋಗಿದ್ರು. ಕಾಡಿನಲ್ಲಿ ಅಲೆದಾಡೋದಕ್ಕೋಸ್ಕರ ಟೆಕ್ಕಿ ಅಂತೆ ಅವರು. ಟೆಕ್ಕಿ ಅಂದರೆ ಇಂಜಿನಿಯರಿಂಗ್ ಮಾಡಿದಂಥ ಟೆಕ್ಕಿ. ಓಕೆ, ವಿದ್ಯಾವಂತ ಟೆಕ್ಕಿ, ಬುದ್ಧಿವಂತ ಟೆಕ್ಕಿ. ಓಕೆ, ನಮ್ಮ ಎಲ್ಲರ ವಿಚಾರ ಮಾಡಿದರೆ
ಇಂಜಿನಿಯರ್ ಓಕೆ. ಬಟ್ ಏನು ಜಂಗಲ್ ಕಾಡಿನಲ್ಲಿ ಈ ಟೆಕ್ಕಿನೂ ನಡೆಯಲ್ಲ ಮತ್ತೇನೂ ನಡೆಯಲ್ಲ. ಏನಾಗ್ಬಿಡ್ತು, ಜಂಗಲ್ನಲ್ಲಿ ಕಳ್ಕೊಂಡ್ಬಿಟ್ಲು. ಈ ಸುದ್ದಿ ಕೇಳಿದಿರ ಇದನ್ನ, ರೈಟ್? ಜಂಗಲ್ನಲ್ಲಿ ಕಳ್ಕೊಂಡ್ಬಿಟ್ಲು. ಜಂಗಲ್ನಲ್ಲಿ ಕಳ್ಕೊಂಡ್ಬಿಟ್ಟು ವಾಪಸ್ ಹೋಗುವುದು ಗೊತ್ತಿಲ್ಲ. ಪ್ರವೇಶಿಸಿದ್ದಾಳೆ, ಜಂಗಲ್ ಒಳಗೆ ಹೋಗಿದ್ದಾಳೆ, ಜಂಗಲ್ನಿಂದ ಹೊರಗೆ ಬರೋದು ಗೊತ್ತಿಲ್ಲ. ನಮ್ಮ ಕರ್ನಾಟಕದ ಈ ಜಂಗಲ್ನಲ್ಲಿ ಆದಂತಹ ಈ ಒಂದು ಘಟನೆ, ಅದರ ನಂತರವೂ ಕೂಡ ಇನ್ನೊಂದು ಕುಟುಂಬವಾಗಿ ಪ್ರಯಾಣ ಮಾಡಲು ಹೋದಂಥ ಇನ್ನೊಂದು ಹುಡುಗಿ, 14 ವರ್ಷದ ಹುಡುಗಿಯು ಕೂಡ ಜಂಗಲ್ನಲ್ಲಿ ಟ್ರೆಕ್ಕಿಂಗ್ ಹೋಗಿದ್ದಾರೆ. ಅಲ್ಲಿ ಆ ಒಂದು ಮಾರ್ಗ ತಪ್ಪಿ ಆ ಹುಡುಗಿ, 14 ವರ್ಷದ ಹುಡುಗಿ ಅಂತೂ ತನ್ನ ಪ್ರಾಣವನ್ನೇ ಕಳ್ಕೊಂಡ್ಳು. ಆದರೆ ಶರಣ್ಯ ಈ ಹುಡುಗಿ ಜಂಗಲ್ನಲ್ಲಿ ಹೋಗಿ ಕಳ್ಕೊಂಡು 4 ದಿವಸ ಆದಮೇಲೆ ಏನೋ ಅವಳನ್ನು ಅಲ್ಲಿರುವಂಥ ಕಾಡು ಪ್ರದೇಶದ ಬುಡಕಟ್ಟು ಜನ ಅವಳನ್ನು ಹುಡುಕಿ ಕಂಡು ಅವಳನ್ನು ವಾಪಸ್ ಪಟ್ಟಣಕ್ಕೆ ಕರ್ಕೊಂಡು ಬರುವಂಥ ಸ್ಥಿತಿ ಆಯಿತು. ಇದು ಇನ್ಫ್ಯಾಕ್ಟ್ ಒಂದು ಸಂಗತಿ. ಅನೇಕರು ನಮ್ಮ ಜೀವಿತವನ್ನು ಹೀಗೆ ಜೀವಿಸ್ತಾ ಇದ್ದೇವೆ. ಏನು, ಜಂಗಲ್ನಲ್ಲಿ ಪ್ರವೇಶಿಸಿದಂಥ ಜೀವನ, ನಮ್ಮ ಜೀವನವೇ ಈ ಜಂಗಲ್ನಲ್ಲಿ ಲಾಸ್ಟ್, ಕಳೆದು ಹೋದಂಥ ಸ್ಥಿತಿ. ಬಟ್ ಡಿಗ್ರಿಗಳೆಲ್ಲ ಟೆಕ್ಕಿ ಅಂತಿರ್ಬೋದು, PhDಗಳಂತಿರ್ಬೋದು, ಅವೆಲ್ಲ ಇರ್ಬೋದು ನಮಗೆ. ಬಟ್ ಜೀವನ ವಾಸ್ತವಿಕವಾಗಿ ಏನಾಗ್ಬಿಟ್ಟಿದೆ ಅಂದರೆ ಕಳ್ಕೊಂಡ್ಬಿಟ್ಟಿದ್ದೇವೆ, ಲಾಸ್ಟ್. ಎಂಥ ಜ್ಞಾನಿಗಳು ನಾವು! ವಾಪಸ್ ಮನೆಗೆ ಹೋಗುವ ಮಾರ್ಗ ಗೊತ್ತಿಲ್ಲದೆ ಜಂಗಲ್ ಪ್ರವೇಶಿಸಿರುವಂಥ ಜೀವನದ ಸ್ಥಿತಿ ಈಗ ಹಾಗಾಗಿದೆ. ಆದರೆ ಒಂದು ವೇಳೆ ನಮಗೆ ಇರುವ ವಿಶೇಷವಾದ ಭರವಸೆ ಏನು ಗೊತ್ತಾ? ನಮಗೆ, ನಾವು ಯೇಸು ಸ್ವಾಮಿಯನ್ನು ನಂಬಿರುವ ನಮಗೆ ಇರುವ ವಿಶೇಷವಾದ ಆಶೀರ್ವಾದ ಏನಂದರೆ, ನಮಗಾಗಿ, ನಮ್ಮ ಪರವಾಗಿ, ನಮಗೋಸ್ಕರವಾಗಿ ಆಸಕ್ತಿಯುಳ್ಳುವಂಥ ದೇವರಿದ್ದಾನೆ. ಸತ್ತವರೊಳಗಿಂದ ಎದ್ದು ಬಂದಿರುವಂಥ ಯೇಸು ಸ್ವಾಮಿ ಇದ್ದಾನೆ. ಆತನು ನಮ್ಮನ್ನು ಹುಡುಕಿ ನಮ್ಮನ್ನು ರಕ್ಷಿಸುವಂಥದ್ದಷ್ಟೇ ಅಲ್ಲ, ನಮಗೋಸ್ಕರ ಸ್ಥಳವನ್ನು ಕೂಡ ಸಿದ್ಧಪಡಿಸುವಂಥವನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಈ ದಿವಸ ವಿಶೇಷವಾಗಿ ನಾವು ಈ ಸತ್ಯವನ್ನು ಯೋಚಿಸೋಣ. ನಮಗೆ ಇಂತಹ ಭರವಸೆ ನಮಗಿದೆಯಾ? ಓಕೆ, ಇಂತಹ ಒಂದು ಖಚಿತತೆ ನಮಗಿದೆಯಾ? ನಾವು ಅನೇಕ ಸಾರಿ ಈ ಒಂದು ಜೀವನವನ್ನು ಎದುರಿಸ್ತಾ ಇರುವಂಥದ್ದು ಏನು, ಹೇಗೆ ಅತಾಪತ ನಹಿ ಅಂತ ಹೇಳ್ತಾರಲ್ಲ, ಅಡ್ರೆಸ್ಸೇ ಇಲ್ಲದಂಥ ಜೀವನ. ಆದರೆ ವಿಶ್ವಾಸಿಗಳಾದ ನಮಗೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥವರಾದ ನಮಗೆ ಒಂದು ಅಡ್ರೆಸ್ ರೆಡಿ ಆಗ್ತಾ ಇದೆ. ಹಲ್ಲೆಲೂಯಾ. ನಮಗೋಸ್ಕರ ಸ್ಥಳ ರೆಡಿ ಆಗ್ತಾ ಇದೆ. ನಮಗೋಸ್ಕರ ಸ್ಥಳವನ್ನು ಆತನು ಸಿದ್ಧಪಡಿಸ್ತಾ ಇದ್ದಾನೆ. ಅದು ಕಂಪ್ಲೀಟ್ ಆದ್ಮೇಲೆ, ಅದು ಪೂರ್ತಿ ಆದ್ಮೇಲೆ ಆತನು ಬಂದು ನಮ್ಮನ್ನು ಕರೆದುಕೊಂಡು ಹೋಗುವ ಆತನಾಗಿದ್ದಾನೆ. ಯಾಕೆ ಗೊತ್ತಾ? ಜೀವಿಸುವಂಥ ದೇವರು. ಹಲ್ಲೆಲೂಯಾ. ಸತ್ತವರೊಳಗಿಂದ ಎದ್ದು ಬಂದಂಥ ದೇವರು. ಆತನು ಸೋಮಾರಿಯಾಗಿಲ್ಲ. ಆತನು ನಿನಗಾಗಿ, ನನಗಾಗಿ ವಿಶೇಷವಾದ ಕಾರ್ಯಗಳನ್ನ ಆತನು ಮಾಡ್ತಾ ಇದ್ದಾನೆ. ಅದನ್ನು ನಾವು ಕೃತಜ್ಞತೆಯಿಂದ ನಾವು ವಂದಿಸಿ, ಸ್ವಾಮಿ, ನೀನು ನನಗೋಸ್ಕರ ಸಿದ್ಧಪಡಿಸ್ತಾ ಇರುವಂತಹ ಸ್ಥಳಕ್ಕಾಗಿ ಸ್ತೋತ್ರ. ನೀನು ನಮಗೋಸ್ಕರ ಸಿದ್ಧಪಡಿಸ್ತಾ ಇರುವಂತಹ ಸ್ಥಳಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ಈಗ ನಾನು ಎದುರಿಸ್ತಿರುವ ಪ್ರತಿಯೊಂದು ಶೋಧನೆಯಲ್ಲಿ ನನಗೆ ಸಹಾಯ ಮಾಡುವತನಾಗಿದೆ. ನಾನು ಈಗ ಎದುರಿಸ್ತಿರುವ ಪ್ರತಿಯೊಂದು ಶೋಧನೆಯಲ್ಲಿ ನೀನು ಅರ್ಥ ಮಾಡಿಕೊಳ್ಳುತ್ತಿ. ಇದನ್ನು ನಾವು ಯೋಚಿಸಿ ನಮ್ಮನ್ನು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ಪರೀಕ್ಷಿಸಿಕೊಂಡು ಈ ನಿರೀಕ್ಷೆ ನಮಗಿದೆಯೋ, ಈ ಅವಲಂಬನೆ ನಮಗಿದೆಯೋ, ಪರೀಕ್ಷಿಸಿಕೊಳ್ಳೋಣ.